ರೂಪಾ ರೂಪಾ ಏನ್ ಮಾವ? ಹೋಗಿ ಪೂಜೆಗೆ ಸ್ವಲ್ಪ ಹೂವ ಕಿತ್ಕೊಂಡ್ ಬರಮ್ಮ. ಈ ಮನೇಲಿ ಎಲ್ಲ ಕೆಲಸ ಮಾಡೋದಕ್ಕೆ ನಾನು ಒಬ್ಳೇನ ಇರೋದು? ನಿಮ್ ಮಗಳಿದ್ದಾಳಲ್ಲ, ಹೋಗಿ ಹೇಳಿ. ಯಾಕಮ್ಮ ಹಾಗೆ ರೇಗ್ತೀಯಾ? ದೇವ್ರ ಪೂಜೆಗೆ ತಾನೇ ಹೂವ ಕಿತ್ಕೊಂಡ್ ಬಾ ಅಂತ ಹೇಳಿದ್ದು. ಹೋಗಿ ಕಿತ್ಕೊಂಡ್ ಬಾ ಹೋಗು. ಎಲ್ಲ ನನ್ನ ಕರ್ಮ. ಎಲ್ಲ ಕೆಲಸ ಈ ಮನೇಲಿ ನಾನೇ ಮಾಡ್ಬೇಕು. ಇವಳೆಲ್ಲ ಆಗೋದ್ಲು. ಏನೇ ಆಗ್ ನೋಡ್ತಿದ್ಯಾ? ಇಷ್ಟೊತ್ತು ಎಲ್ಲಿಗೆ ಹೋಗಿದೆ? ನನ್ನ ಫ್ರೆಂಡ್ಗೆ ನೋಟ್ಸ್ ಕೊಡಕ್ ಹೋಗಿದ್ದೆ ಅದಕ್ಕೆ. ನಿನ್ ನೋಟ್ಸ್ ಕೊಡೋದು ಬಿಡೋದು ಆಮೇಲೆ. ನಿಮ್ಮ ಅಪ್ಪನ್ಗೆ ಪೂಜೆಗೆ ಹೂವ ಬೇಕಂತೆ, ಕಿತ್ಕೊಂಡೋಗ್ ಕೊಡೋಗು. ಆಯ್ತದ್ಕೆ. ಆಯ್ತದ್ಕೆ. ಲೇ 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 ರೂಪಾ, ಯಾವಾಗ್ಲೂ ಮೂಗನ್ ತುದಿಲೇ ಇರುತ್ತಲೆ ಕೋಪ. ಯಾಕೆ ಬೆಳಗ್ಗೆ ಬೆಳಗ್ಗೆ ರುದ್ರ ತಾಂಡವ ಆಡ್ತಿದ್ಯಾ? ಪಾಪ ಏನು ಗೊತ್ತೇ ಇಲ್ಲ. ಕೇಳೋದ್ ನೋಡು, ಇದ್ದೇ ಇದೆಯಲ್ಲ ಈ ಮನೇಲಿ ಎಲ್ಲ ನನ್ನ ತಲೆ ಮೇಲೆ. ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತೀನಲ್ಲ ನಾನು. ಅಯ್ಯೋ ಭಗವಂತ, ಎಂತ ಹೆಂಡ್ತಿನ ಗಂಟ ಹಾಕ್ಬಿಟ್ಯಪ್ಪ ನನಗೆ. ನೀನೇ ಕಾಪಾಡೋ ಭಗವಂತ, ನೀನೇ ಕಾಪಾಡೋ. ಮಂಗಳ, ನಿನ್ನ ಆಸೆ ಅಂತೆ ಪ್ರತಿಯೊಂದು ನೆರವೇರಿಸ್ಕೊಂಡು ಬರ್ತಾ ಇದ್ದೀನಿ. ನಿನ್ನ ಹೆಸರಲ್ಲಿ ಶಾಲೆ, ಆಸ್ಪತ್ರೆ ಕಟ್ಸಿದ್ದೀನಿ. ಊರವ್ರಿಗೆಲ್ಲ ಸಂತೋಷ ಆಗಿದೆ. ನಮ್ಮ ಶಿವಾನಂದಂಗೆ ಮದುವೆ ಆಗಿ 2 ವರ್ಷ ಆಯಿತು. ಇನ್ನೂ ಮಕ್ಕಳೇ ಆಗಲಿಲ್ಲ. ನಮ್ಮ ವಂಶ ಬೆಳೆಸೋಕೆ ಮೊಮ್ಮಗು ಬಂದ ತಕ್ಷಣ ನಿನ್ನ ಹತ್ರಕ್ಕೆ ಬಂದ್ಬಿಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಲಕ್ಷ್ಮಿಗೆ ಮದುವೆ ಮಾಡಿ ಅವಳು ಬಾಳ್ನ ಹಸನ ಮಾಡಬೇಕು. ಅದಕ್ಕೆಲ್ಲ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ನಿಮ್ಮನ್ನ ಯಾರೋ ಕೇಳ್ಕೊಂಬಂದವ್ರೆ, ಕರ್ಕೊಂಬಂದೆ ಬುದ್ಧಿ. ಯಾರು ಅದು? ಗೊತ್ತಿಲ್ಲ, ನಿಮ್ಮನ್ನೇ ಕೇಳಿದ್ರು, ಅದಕ್ಕೆ ಕರ್ಕೊಂಬಂದೆ. ಯಾರು ಅಂತ ಕೇಳಿ ಆಮೇಲೆ ಕರ್ಕೊಂಡು ಬರ್ಬೇಕು. ಆಯ್ತು ಬುದ್ಧಿ, ಹಂಗೆ ಮಾಡ್ತೀನಿ. ಲಕ್ಷ್ಮಿ. ಓ ಅಣ್ಣ, ಸ್ವಲ್ಪ ಕಣ್ಮುಚ್ಕೊಳಮ್ಮ. ಯಾಕಣ್ಣ? ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಕಣ್ಮುಚ್ಚು. ಸರಿ, ಏನು ಅಂತ ಹೇಳಣ್ಣ. ಚಿಕ್ಕ ವಯಸ್ಸಿಂದನೂ ಹೀಗೇನೆ. ಏನಾದ್ರೂ ಗಿಫ್ಟ್ ಕೊಡ್ಬೇಕಾದ್ರೆ ಹೀಗೆ ಕಾಡಿಸ್ತಾ ಇರ್ತೀಯ. ನೀ ಬೇಗ ಕೊಡದೇ ಇದ್ರೆ ಈ ನನ್ ಮುದ್ದು ತಂಗಿಗೆ ಆ ಭಗವಂತ ಕೊಡೋ ವರ, ಸುರಿಯೋ ಮಳೆ, ಈ ಅಣ್ಣ ಕೊಡೋ ಗಿಫ್ಟ್ ಯಾವಾಗ್ಲೂ ಸರ್ಪ್ರೈಸು ಸರ್ಪ್ರೈಸು ಸರ್ಪ್ರೈಸು. ನೀನೀಗ ಬೇಗ ಹೇಳ್ದೆ ಇದ್ರೆ ನಾನು ಕಣ್ ಬಿಟ್ಬಿಡ್ತೀನಿ. ಬೇಡ 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 ಬೇಡ, ಆಯ್ತು ಆಯ್ತು, ಕೊಡ್ತೀನಿ. ವಾವ್ ಬಳೆ, ನಾನ್ ತುಂಬಾ ದಿವಸದಿಂದ ಇಷ್ಟಪಡ್ತಿದ್ದ ಡಿಸೈನು. ಅದಕ್ಕೆ ತಂದಿದ್ದು. ನನ್ ಸ್ವೀಟ್ ಬ್ರದರ್. ನಿನ್ಗೆ ಇಷ್ಟ ಆಯ್ತಮ್ಮ? ನನ್ಗೇನ್ ಇಷ್ಟನೋ ಅದನ್ನೇ ತಂದ್ಕೊಡ್ತಾನೆ ನಮ್ಮಣ್ಣ. ನಿನ್ನಂತ ಅಣ್ಣನ್ ಪಡೆಯೋಕೆ ನಾನ್ ತುಂಬಾ ಪುಣ್ಯ ಮಾಡಿದ್ದೆ ಅಣ್ಣ. ನಾನು ಅಷ್ಟೇ ಅಮ್ಮ, ನಿನ್ನಂತ ಮುದ್ದಾದ ತಂಗಿನ ಪಡೆಯೋಕೆ 100 ಜನ್ಮದ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಅಣ್ಣ ಅಣ್ಣ, ನೀನೇ ಬಳೆ ತೊಡಿಸ್ಬಿಡೋಣ. ಓಕೆ ಓಕೆ. ನನ್ ಮುದ್ದಾದ ತಂಗಿಗೆ ನಾನ್ ಬಳೆ ತೊಡಸ್ದೆ, ಇನ್ಯಾರಮ್ಮ ಬಳೆ ತೊಡಸ್ತಾರೆ? ನೋವಾಗ್ತಿದ್ಯಾ? ಏನಿಲ್ಲ. ಆಯ್ತು, ಗುಡ್ ಗರ್ಲ್ ಗುಡ್ ಗರ್ಲ್, ಸ್ವೀಟ್ ಗರ್ಲ್ ಅಮ್ಮ ನೀನು. ನನ್ ಮುದ್ದಾದ ತಂಗಿ, ಕೈ ನೋಡ್ಕೊ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅಣ್ಣ, ಅಪ್ಪನಿಗೆ ತೋರಿಸ್ ಬರ್ತೀನಿ. ಆಯ್ತಮ್ಮ, ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಮ್ಮೆ. ಅದಕ್ಕೆ ಬಳೆ ನೋಡಿದ್ರಾ? ಅಣ್ಣ ತಂದ್ಕೊಟ್ಟ. ಅಯ್ಯೋ ಲೇ, ಬಿಸಿ ಬಿಸಿಯಾಗಿ ದೊಡ್ಡ ಲೋಟದಲ್ಲಿ ಕಾಫಿ ತಂದ್ಕೊಡೆ. ತಂದ್ಕೊಡ್ತೀನಿ, ಕಾಫಿ ತಂದ್ಕೊಡ್ತೀನಿ. ಲೇ ರೂಪಾ, ಏನೇ ನಿನ್ನ ಮುಖದಲ್ಲಿ ಕೋಪ ತಾಂಡವ ಆಡ್ತಾ ಇತ್ತಲೇ? ಅಲ್ಲ ರೀ, ನಿಮ್ ತಂಗಿಗಾದ್ರೆ ಚಿನ್ನದ ಬಳೆ, ಸೀರೆ, ಉಂಗ್ರ ಅಂತ ಎಲ್ಲ ತಂದ್ಕೊಡ್ತೀರಲ್ಲ, ನನ್ಗೊಂದೇನಾದ್ರೂ ಪ್ರೀತಿಯಿಂದ ಏನಾದ್ರು ತಂದ್ಕೊಟ್ಟಿದ್ದೀರಾ? ಲೇ ಲೇ, ನಿನ್ಗೇನಾದ್ರೂ ತಂದ್ಕೊಟ್ರೆ ಬೇಡ ಅಂತೀಯಲೇ. ನಿನ್ಗೆ ಕಾಸು ಕೊಟ್ರು ಏನಾದ್ರು ತಗೋ ಅಂದ್ರೆ ಅದ್ರೂ ಬೇಡ ಅಂತೀಯಲೇ. ಹ್ಞೂ ಕೊಡ್ತೀರಾ. ಏನೇ ಆದ್ರೂ ನಿಮ್ ತಂಗಿ ಮೇಲೆ ಪ್ರೀತಿ ಜಾಸ್ತಿ ನಿಮ್ಗೆ, ನನ್ ಮೇಲೆ ಪ್ರೀತಿನೇ ಇಲ್ಲ ನಿಮ್ಗೆ. ಅಯ್ಯೋ, ಇವ್ರನ್ನ ಹೆಂಗಪ್ಪ ಅರ್ಥ ಮಾಡ್ಕೊಳ್ಳೋದು? ಏನಾದ್ರೂ ತಂದ್ಕೊಟ್ರೆ ಬೇಡ ಅಂತಾರೆ, ದುಡ್ಡು ಕೊಟ್ಟು ತಗೊಳ್ಳಿ ಅಂದ್ರೆ ನೀವೇ ತಂದ್ಕೊಡಿ ನೀವೇ ತರ್ಕೊಡಿ ಅಂತ ಒಳ್ಳೆ ತಲೆ ತಿಂತಾರಲ್ಲಪ್ಪ. ಇವ್ರನ್ನೆಲ್ಲ ಹೆಂಗಪ್ಪ ಅರ್ಥ ಮಾಡ್ಕೊಳ್ಳೋದು? ನಿಂಗೋಸ್ಕರನೇ ಕಾಯ್ತಿದ್ನಮ್ಮ. 1 ತಿಂಗಳಿಂದ ಸೀರೆ ಅಂಗಡಿ ರಾಮಯ್ಯಂಗೆ ಸೀರೆ ತಂದ್ಕೊಡು ಅಂತ ಹೇಳಿದ್ದೆ. ಇವತ್ತು ತಂದ್ಕೊಟ್ಟಿದ್ದಾನೆ ನೋಡು, ತಗೊಳಮ್ಮ. ವಾವ್, ಏನಪ್ಪ ಇದು? ಗಿಫ್ಟ್ ಮೇಡ್ ಗಿಫ್ಟ್. ಅಣ್ಣ ನೋಡಿದ್ರೆ ನಂಗೆ ಚಿನ್ನದ ಬಳೆ ತಂದ್ಕೊಟ್ಟ.
ನೀನ್ ನೋಡಿದ್ರೆ ನಂಗೆ ರೇಷ್ಮೆ ಸೀರೆ ತಂದ್ಕೊಟ್ಟಿದ್ಯಾ. ಎಲ್ಲಿ ಬಳೆ ತೋರ್ಸು. ನೋಡು, ಯಾರು ತೋರ್ಸಿದ್ದು? ಅಣ್ಣನೇ ತೋರಿಸ್ತಾಪ. ಬಹಳ ಚೆನ್ನಾಗಿದ್ಯಮ್ಮ ಬಳೆ. ನಿನ್ ಕೈಗೆ ಮುದ್ದಾಗಿ ಕಾಣ್ತಾ ಇದೆ. ಬಳೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ನಿನ್ ಕೈಲಿರೋಕೆ. ಮತ್ತೆ ನಾನ್ ಯಾರು? ಅಪ್ಪಣ್ಣನ್ ಮಗಳು. ನೋಡಮ್ಮ, ಈ ಸೀರೆ ನೋಡು, ನಿಂಗೆ ಇಷ್ಟ ಆದ್ರೆ ಇಟ್ಕೋ, ಇಲ್ಲ ಅಂದ್ರೆ ವಾಪಸ್ ಕಳ್ಸ್ಬಿಡೋಣ. ಸೀರೆ ಕಲರ್ ನಂಗೆ ಇಷ್ಟ ಆಗಿದೆಪ್ಪ, ನಾನೇ ಇಟ್ಕೋತೀನಿ. ಇಷ್ಟ ಆಯ್ತೇನಮ್ಮ? ಸರಿ ಬಿಡಮ್ಮ. ನಿಮ್ಮಮ್ಮ ಇದ್ದಿದ್ರೆ ಇದನ್ನೆಲ್ಲ ನೋಡಿ ಎಷ್ಟು ಸಂತೋಷ ಪಟ್ಟಿರೋಳೋ ಏನೋ. ಆದ್ರ ಭಗವಂತ ನಮ್ಮಿಂದ ಅವಳನ್ನ ದೂರ ಮಾಡ್ಬಿಟ್ಟ. ಅಮ್ಮ ಇದ್ದಿದ್ರೆ ಇನ್ನು ಏನೇನು ಗಿಫ್ಟ್ ಕೊಡ್ತಾ ಇದ್ಲು, ಎಲ್ಲರಿಗಿಂತ ಪ್ರೀತಿಯಿಂದ ನೋಡ್ಕೊತಾ ಇದ್ಲು ಅಲ್ವಾಪ್ಪ? ಹೌದಮ್ಮ, ಅವಳು ಇದ್ದಿದ್ರೆ ಕಥೆನೇ ಬೇರೆ. ಅಪ್ಪ, ಈ ಶುಕ್ರವಾರ ನೀನು ಎಲ್ಲಿಗೂ ಹೋಗ್ಬಾರ್ದು, ನನ್ ಜೊತೆ ಕಾಳಿಕಾಂಬ ದೇವಸ್ಥಾನಕ್ಕೆ ಬರ್ಬೇಕು. ಏನಮ್ಮ ಇದ್ದಕ್ಕಿದ್ದಾಗೆ ದೇವ್ರ ಮೇಲೆ ಅಷ್ಟೊಂದು ಭಕ್ತಿ? ಹಾಗೇನಿಲ್ಲಪ್ಪ, ಅಮ್ಮನ ಮನಸ್ಸಿಗೆ ಶಾಂತಿ ಸಿಕ್ಲಿ ಅಂತ ಪೂಜೆ ಮಾಡ್ಸೋಣ ಅಂತ ಅಷ್ಟೇ. ಸರಿನಮ್ಮ, ನಿನ್ನಿಷ್ಟದಂತೆ ಆಗ್ಲಿ. ನಿಮ್ಮ ಅಮ್ಮಂಗೂ ಕಾಳಿಕಾಂಬ ಅಂದ್ರೆ ತುಂಬಾ ಭಕ್ತಿ. ಆಯ್ತಪ್ಪ. ಈ 2 ಸೀರೆಲಿ ಯಾವ್ದಾದ್ರೂ ಒಂದನ್ನು ಉಟ್ಕೊಂಡ್ ಬರ್ತೀನಿ. ಆಯ್ತು ಮಗಳೇ, ಹಾಗೆ ಮಾಡು. ಆಹಾ, ಬಿನಾನ್ ಗಿತ್ತಿ ಅಣ್ಣ ಅಣ್ಣ ಅಂತ ಬೆಣ್ಣೆ ಹಚ್ಚಿ ಏನ್ ಬೇಕೋ ಎಲ್ಲ ತರ್ಸ್ಕೊತಾಳೆ. ನನ್ ಗಂಡನ್ಗೋ ಹೆಂಡ್ತಿಗೆ ಏನ್ ಬೇಕು ಅದನ್ನ ತಂದ್ಕೊಡೋ ಮನ್ಸೇ ಇಲ್ಲ. ಎಲ್ಲಾ ಕೆಲ್ಸಕ್ ಮಾತ್ರ ನಾನ್ ಬೇಕು. ರೂಪಾ, ರೂಪಾ ಡಾರ್ಲಿಂಗ್, ಏನೇ ಅದು ಫುಲ್ ಟೈಮ್ ಆಗಿ ಗುಣ್ಗಾಡ್ತಿದ್ಯಾ? ಏನು ಇಲ್ಲ ರೀ, ಆಳಾಗ್ ಬೆಕ್ ಬಂದಿತ್ತು, ಅದಕ್ಕೆ ಅದನ್ನ ಓಡಿಸ್ಬಿಟ್ಟು ಬೆಡ್ನ ಒದರ್ತಾ ಇದ್ದೀನಿ. ಅಪ್ಪಿತಪ್ಪಿ ಕೂದ್ಲಿದ್ರಿದ್ರೆ ಆಮೇಲೆ ನಮ್ಮ ಹೊಟ್ಟೆಗೆ ಸೇರಿದ್ರೆ ಕಷ್ಟ ಆಗಲ್ವಾ? ಓಹೋ, ಅದಕ್ಕೆ ಬೆಕ್ಕಗೇನೆ ಶಾಪ ಆಗ್ತಿದ್ಯಾ? ಯಾಕೆ ಅನ್ಮಾನನಾ? ಅಂದ್ರೆ ಸುಮ್ನೆ ಇರ್ರಿ, ಯಾವಾಗ್ಲೂ ನಾನು ಏನೇ ಮಾತಾಡಿದ್ರು ನೀವು ಸಿಡಿ ಸಿಡಿ ಅಂತಿರ್ತೀರಾ. ಈ ನನ್ ಬಿಂಕದ ರಾಣಿ ನನ್ ಮೇಲೆ ಕೋಪ ಮಾಡ್ಕೊಂಡಾಗ ನಾನು ನಿನ್ನ ಕಣ್ಮುಚ್ಕೊಂಡೇ ನೋಡೋಣ ಅಂತ. ಆಹಾ, ಇದಕ್ಕೇನ್ ಕಮ್ಮಿ ಇಲ್ಲ. ನೀವ್ಯಾಕ್ ನನಗ್ ಮೋಸ ಮಾಡ್ತಿದ್ದೀರಾ? ಏನು, ನಾನು ನಿನಗ್ ಮೋಸ ಮಾಡ್ತಿದ್ದೀನ? ಏನೇ ಅಂತ ಮೋಸ ಮಾಡಿದೆ ನಾನು? ಮತ್ತಿನ್ನೇನು, ನಿಮ್ ತಂಗಿ ಇಷ್ಟಪಟ್ಟಿದ್ದನ್ನೆಲ್ಲ ಅವಳು ಕೇಳಕ್ಕೂ ಮುಂಚೆನೆ ಖುಷಿಯಾಗಿ ತಂದ್ಕೊಡ್ತೀರಾ. ಅದೇ ನಾನು ಬಾಯಿ ಬಿಟ್ಟು ಕೇಳಿದ್ರು ತಂದ್ಕೊಡೋದಿಲ್ಲ, ನೀನೇ ಹೋಗಿ ತಕೊಂತೀರಾ. ಇದ್ ಮೋಸ ಅಲ್ವೇನ್ರಿ? ಅಯ್ಯೋ ದಡ್ಡಿ, ಇಷ್ಟೇನಾ ನಿನ್ನ ಅರ್ಥ ಮಾಡ್ಕೊಂಡಿರೋದು? ಅಲ್ವೇ, ನನಗಿರೋದು ಒಬ್ಳೆ ತಂಗಿ ತಾನೆ. ನಮ್ಮಮ್ಮ ಸತ್ ಮೇಲೆ ಅವಳು ಬೇಕು ಬೇಡವೆಲ್ಲ ನಾನೇ ತಾನೇ ನೋಡ್ಕೋತಾ ಇರೋದು. ಆ ಮಗುನ ನೋಡ್ಕೊಳ್ಳೋಕೆ ನಮ್ಮನೇಲಿ ನೀನ್ ಬಿಟ್ರೆ ಬೇರೆ ಯಾರೇ ಇದ್ದಾರೆ ಹೆಂಗಸರು? ಲಕ್ಷ್ಮಿ ನನ್ ತಂಗಿ ಕಣೆ, ನನ್ ಪ್ರಾಣ ಕಣೆ. ಅಪ್ಪಯ್ಯನಿಗೂ ವಯಸ್ಸಾಯ್ತು, ಇಂಥದ್ ಬೇಕು ಇಂಥದ್ ಬೇಡ ಅಂತ ಕೇಳೋದಿಕ್ಕೆ ಅವ್ರಿಗೂ ಆಗೋದಿಲ್ಲ. ಅದಕ್ಕೆ ಕಣೆ, ನನ್ ತಂಗಿ ಕೇಳೋಕ್ ಮುಂಚೆ ಅವಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋದು ತಿಳ್ಕೊಂಡು ನಾನೇ ತಂದ್ಕೊಡ್ತೀನಿ ಕಣೆ. ಅವಳು ನಾಚಿಕೆ ಸಂಕೋಚದ ಸ್ವಭಾವದವಳು ಕಣೆ. ನಾನ್ ಕೇಳಿದ್ದು ನನಗ್ ತಂದ್ಕೊಡ್ಲಿಲ್ವಲ್ಲ ಅಂತ. ಲೇ ಚಿನ್ನ, ನನ್ನನ್ನೇ ನಾನು ನಿನಗೆ ಕೊಟ್ಮೇಲೆ ಇನ್ನೇನು ಅಂತ ತಂದ್ಕೊಳ್ಳೆ ನಿನಗೆ? ನಿನ್ನಿಷ್ಟಾನೇ ನನ್ನಿಷ್ಟ ಕಣೆ. ಓ, ಅದಕ್ಕೆ ಕಣೆ, ನಿನ್ ಮನ್ಸ್ಕೊಪ್ಪೋದು ಏನಾದ್ರೂ ತಗೊಳ್ಳಿ ಅಂತ ನೀನ್ ಕೇಳಿದ್ರೆ ದುಡ್ಡು ಕೊಡೋದ್ ಕಣೆ. ಅದಕ್ಕೆ ಕಣೆ, ನಿನ್ ಮನ್ಸಿನಲ್ಲಿ ನಾನ್ ಮನೆ ಮಾಡ್ಬೇಕು ಅಂತ ಆಸೆ ಪಡ್ತೀನಿ ಕಣೆ. ರೀ, ಏನ್ರಿ ಏನೇನೋ ಮಾತಾಡಿ ನನ್ಗೆ ಮರಳು ಮಾಡ್ಬೇಡಿ. ನಾನು ಹೇಳೋ ಸ್ವಲ್ಪ ಕೇಳ್ರಿ. ಏನ್ ಹೇಳು? ನಿಮ್ ತಂಗಿಗೆ ಏನ್ ಬೇಕು ಬೇಡ ಅಂತ ತಿಳ್ಕೊಂಡು ತಂದ್ಕೊಡೋದ್ ಮಾತ್ರ ಗೊತ್ತು ನಿಮ್ಗೆ. ಅವಳು ಮದ್ವೆ ವಯಸ್ಸಿಗೆ ಬಂದಿದ್ದಾಳೆ, ಮದುವೆ ಮಾಡ್ಬೇಕು ಅನ್ನೋದು ಮಾತ್ರ ಗೊತ್ತಿಲ್ಲ. ಏನಿವತ್ತು ರಾಣಿಯವರು ಗಾಢವಾದ ವಿಚಾರನೆ ಚರ್ಚೆ ಮಾಡ್ತಿದ್ದೀರಾ? ನನ್ ತಂಗಿನ ಅಂತೂ ಇಂತೂ ಈ ಮನೆಯಿಂದ ಹೊರಗಾಕ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಎಂತ ಮಾತಾಡ್ತಿದ್ದೀರಾ ನೀವು? ನಿಮ್ ದೃಷ್ಟಿಲಿ ನಾನು ಅಷ್ಟೊಂದು ಕೆಟ್ಟವಳ ಆಗ್ಬಿಟ್ನಾ? ನಾನು ಅಷ್ಟು ಕೆಟ್ಟವಳೆ ಆಗಿದ್ದಿದ್ರೆ ನನ್ನ ಯಾಕ್ರಿ ಮದ್ವೆ ಆಗ್ಬೇಕಾಗಿತ್ತು? ದಿನ ಈ ತರ ಚುಚ್ಚಿ ಚುಚ್ಚಿ ನನ್ನ ಮನ್ಸನ್ನ ನೋಯ್ಸೋದಿಕ್ಕ? ಅಯ್ಯಯ್ಯೋ, ನಾನ್ ಏನ್ ಅಂದೆ ಅಂತ ಇಷ್ಟೊಂದು ರಾಧ ಅಂತ ಮಾಡ್ತಿದ್ಯೆ? ಏನೋ ಪ್ರೀತಿಗೆ ನೀನ್ ಸ್ವಲ್ಪ ಆಟ ಆಡ್ಸೋಣ ಅಂತ ತಮಾಷೆ ಮಾಡ್ತಿದ್ದೆ, ಅಷ್ಟಕ್ಕೆ ಬೇಜಾರ್ ಮಾಡ್ಕೋತಿದ್ಯಲೇ? ಹೌದೌದು, ನನ್ನನ್ನು ಆಟ ಆಡ್ಸಿದ್ರೇನೆ ನಿಮ್ಗೆ ಹಾಲು ಕುಡ್ದಷ್ಟು ಸಂತೋಷ ಆಗತ್ ನಿಮ್ ಮನ್ಸಿಗೆ. ಆದ್ರೆ ಒಂದ್ ಹೆಣ್ಣು ವಯಸ್ಸಿಗೆ ಬಂದ್ಮೇಲೆ ಆದಷ್ಟು ಬೇಗ ಮದುವೆ ಮಾಡ್ಲಿಲ್ಲ ಅಂದ್ರೆ ಅವಳು ಎಷ್ಟು ಕಷ್ಟ ಪಡ್ತಾಳೆ ಅಂತ ನಿಮ್ಗೇನ್ರಿ ಗೊತ್ತಾಗತ್ತೆ ಗಂಡಸರಿಗೆ? ರೂಪಾ, ರೂಪಾ, ನೀನ್ ಹೇಳ್ತಿರೋದು ಒಂಚೂರು ತಪ್ಪಿಲ್ಲ. ನಮ್ ಜವಾಬ್ದಾರಿ ಗೊತ್ತಿದೆ ಕಣೆ.
ಆದ್ರೆ ಆದ್ರೆ ಈ ಆದ್ರೆಗಿದ್ರೆ ಎಲ್ಲ ಬಿಟ್ಬಿಟ್ಟು ಮೊದ್ಲು ಮದುವೆ ಮಾಡಿ. ಆಯ್ತು, ನೀನ್ ಹೇಳ್ದಾಗೆ ಆಗ್ಲಿ. ಅಪ್ಪನ ಹತ್ರ ಮಾತಾಡಿ ಒಳ್ಳೆ ವರುಣ್ ನೋಡಿ ಮದುವೆ ಮಾಡೋಣ. ಈಗ್ಲಾದ್ರೂ ಸಮಾಧಾನನಾ? ಏಯ್ ನಗೆ ಸ್ವೀಟ್ ಆರ್ಟ್, ನನ್ ಸ್ವೀಟ್ ಡಾರ್ಲಿಂಗ್ ಕಣೆ ನಿನ್ನಲೇ, ನೀನ್ ನನ್ನ ಡ್ರೀಮ್ ಗರ್ಲು. ಅಪ್ಪ, ನಾನು ಬ್ಯಾಂಕ್ ಮ್ಯಾನೇಜರ್ನ ಈಗ ತಾನೆ ಭೇಟಿ ಮಾಡಿ ಬಂದೆ. ನೀವೊಂದ್ಸರಿ ಅವ್ರನ್ನ ನೋಡ್ಬೇಕಂತೆ. ಆಯ್ತು ಬಿಡು, ನಾಡಿದ್ದು ಹೇಗೂ ಸಿಟಿಗೆ ಹೋಗ್ತಿದ್ದೀನಲ್ಲ, ಹಾಗೆ ಅವ್ರನ್ನ ನೋಡ್ಕೊಂಡ್ ಬರ್ತೀನಿ. ಅಪ್ಪ, ಏನಪ್ಪ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಏನಪ್ಪ ಅದು? ಅಪ್ಪಯ್ಯ, ಅದು ಬೇರೆ ಏನೂ ಇಲ್ಲ, ನಮ್ ಲಕ್ಷ್ಮಿ ವಿಷಯ. ಲಕ್ಷ್ಮಿ ವಿಷಯನಾ? ಲಕ್ಷ್ಮಿಗೇನಾಯ್ತು? ಲಕ್ಷ್ಮಿಗೇನಾಗಿಲ್ಲ ಅಪ್ಪಯ್ಯ, ಆಗಿರೋದೆಲ್ಲ ನಮ್ಗೇನೆ. ಅಂದ್ರೆ? ಅದೇ ಅಪ್ಪಯ್ಯ, ನಮ್ ಲಕ್ಷ್ಮಿನ ಮುದ್ದಾಗಿ ಬೆಳೆಸಿ ನಮ್ ಕರ್ತವ್ಯನೇ ಮರ್ತ್ಬಿಟ್ಟಿದೀವಿ ಅನ್ಸತ್ತೆ. ಕರ್ತವ್ಯನಾ? ಅಪ್ಪಯ್ಯ, ನಾವು ಅವಳಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಆದಷ್ಟು ಬೇಗ ಮದುವೆ ಮಾಡಬೇಕು. ಅಪ್ಪಯ್ಯ ಅಪ್ಪಯ್ಯ, ಏನಾಯ್ತಪ್ಪಯ್ಯ? ನಿಮ್ಮ ಅಮ್ಮನ್ ನೆನ್ಪಾಯ್ತು ಶಿವು. ಲಕ್ಷ್ಮಿ ಆಟಪಾಠಗಳನ್ನ ನೋಡ್ತಾ ನನ್ನ ನೋವನ್ನ ಮರೀತಾ ಇದ್ದೆ. ನನ್ನ ಕರ್ತವ್ಯನ ಮರೀತಿದ್ದೆ ಅನ್ಕೊಂಡ್ಯಾ? ಇಲ್ಲಪ್ಪ, ಇನ್ನೊಂದು 4 ವರ್ಷ ನನ್ನ ಮುದ್ದಿನ ಮಗಳು ನನ್ನ ಕಣ್ಮುಂದೆನೆ ರಾಜ್ಕುಮಾರಿ ತರ ಬಾಳ್ಲಿ ಅಂತ ಅನ್ಕೊಂಡೆ. ಸರಿ, 4 ಕಡೆ ವಿಚಾರ ಮಾಡಿ ಒಳ್ಳೆ ಹುಡುಗನ್ನ ಹುಡ್ಕೋ ಪ್ರಯತ್ನ ಮಾಡೋಣ. ನನ್ನ ಅಳಿಯ ಎಲ್ಲಿದಾನೋ ಏನೋ. ಏನೋ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಎಲ್ಲೋದ್ನೋ ಏನೋ. ಅಲ್ಲೋಡ ಬಂದ ರಾಜ. ಬಂದ. ಹಬ್ಬ ಅಂತೂ ಬಂದಲ್ಲ ಗುರು. ಅಲ್ಲ ಗುರು, ನೀ ಬರ್ಲಿಲ್ಲ ಅಂದ್ರೆ ನಮ್ ಗತಿ ಅಷ್ಟೇ. ಅಂತೂ ಬಂದಿಲ್ಲ ನೀನು. ಏನಾಯ್ತು ಗುರು? ನೀ ಕೊಡ್ತೀಯಾ ಅನ್ನೋ ಧೈರ್ಯದ ಮೇಲೆ ಸಾಲ ಮಾಡಿದ್ವಿ ಗುರು. ಸುಮ್ಮನಿರಲಿ. ಲೋ ಗುರು, ನೀನ್ ಏನ್ ಬೇಕಾದ್ರೂ ಬಯ್ಯೆ, ಆದ್ರೆ ಕೈ ಮಾತ್ರ ಮಾಡಬೇಡ ನಮ್ಮ ಮೇಲೆ. ತಗಡ್ಗಳ ತರ ಮಾತಾಡ್ಬೇಡ್ರ. ನನ್ ಬಗ್ಗೆ ಇಷ್ಟೇನಾ ನೀವು ತಿಳ್ಕೊಂಡಿರೋದು? ಎಷ್ಟೋ ಬೇಕು? ಒಂದ್ 3,000 ಬೇಕು. ತೋಳ. ಥ್ಯಾಂಕ್ ಯು ಗುರು. ಬರ್ಲಾ? ಓಕೆ ಗುರು. ಓಕೆ, ಸಂತೋಷ. ಬಾಯ್. ಓಕೆ ಗುರು. ರಾಜ ಫಾಸ್ಟ್ ಹೋಗ್ಬೇಡ. ಏನ್ ಗುರು, ರಾಜ ಹಿಂಗ್ ಬಂದ, ಹಿಂಗ್ ಹೊಟ್ಬಿಟ್ಟ. ಅವ್ನ್ ಹೇಗ್ ಬರ್ತಾನೆ ಹೇಗ್ ಹೋಗ್ತಾನೆ ಅಂತ ಇಷ್ಟ ದಿನ ಜೊತೆಲಿ ಇದೆಯಾ ಗೊತ್ತಿಲ್ಲ ನಿಂಗೆ? ಯಾಕೆ ಕಿತ್ತಾಡ್ತಿರೋ? ಲಕ್ಷ್ಮಿ ಬಂದವಳಲ್ಲ, ಜಾಲಿ ಬನ್ನಿ ಬನ್ನಿ ಬೇಗ. ಚಿನ್ನ, ನೀನ್ ನೋಡ್ದೇನೆ ಒಂದಿನನೂ ಇರಕ್ಕಾಗಲ್ಲ ಕಣೆ. ಅದೇನೋ ಗೊತ್ತಿಲ್ಲ ಚಿನ್ನ, 24 ಗಂಟೆನೂ ನಿಂದೆನೆ ಯೋಚನೆ ನನಗೆ. ಅಪ್ಪ ಅಮ್ಮನ ಪ್ರೀತಿನ ಮಿಸ್ ಮಾಡ್ಕೋತೀನಿ, ಆದ್ರೆ ನಾನ್ ಮಾತ್ರ ನಿನ್ ಪ್ರೀತಿನ ಮಿಸ್ ಮಾಡ್ಕೊಳಲ್ಲ. ಕಿಸ್ ಕೊಡೋ ಟೈಮಲ್ಲಿ ನೋಡಿ ರಾಜ, ನೀವ್ ಸಿಕ್ಕದ್ಮೇಲೆ ಇಡೀ ಪ್ರಪಂಚನೇ ನಂಗೆ ಸಿಕ್ತಾಗಾಯ್ತು. ಅದಕ್ಕೋಸ್ಕರ ನಾನು ನನ್ನ ಸರ್ವಸ್ವನೇ ನಿಮಗೆ ಅರ್ಪಿಸ್ತಾ ಇದ್ದೀನಿ. ಅನಾಥೆ ಆಗಿದ್ ನನಗೆ ಆಶ್ರಯ ಕೊಟ್ರಿ, ಪ್ರೀತಿ ಕೊಟ್ರಿ, ಕೇಳಿದ್ದೆಲ್ಲ ತಂದ್ಕೊಟ್ರಿ. ಒಂದು ಹೆಣ್ಣಿಗೆ ಇದಕ್ಕಿಂತ ಪುಣ್ಯವಾದ ಕೆಲಸ ಯಾವುದು? ನೀವ್ ನನಗ್ ಬೇಕು ರಾಜ. ನೀವಿಲ್ದೆ ನನ್ ಬಾಳಿಲ್ಲ, ನನ್ ಬದುಕಿಲ್ಲ. ಕಾವೇರಿ, ಹೊರಗಡೆ ನಿಂತ್ಕೊಂಡು ಏನೇ ಮಾಡ್ತಾ ಇದೀಯಾ? ಏನೇ ಯೋಚನೆ ಮಾಡ್ತಾ ಇದೀಯಾ? ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಬಡಿಸ್ಬಾ. ಏನು ಅಂದ್ರೆ, ಇರೋದೊಬ್ನೇ ಮಗ, ಕೈ ತಪ್ಪು ಹೋಗ್ತಾನೆ ಅನ್ಸುತ್ತೆ. ನನ್ಗೆ ತುಂಬಾ ಭಯ ಆಗ್ತಾ ಇದೆ ರೀ. ಅವನ ನಡತೆ ಬಗ್ಗೆ ಜನಗಳು ನನ್ನ ಹತ್ರ ಹೇಳ್ತಾ ಇದ್ರೆ ನನಗೆಷ್ಟು ಅವಮಾನ ಆಗುತ್ತೆ ಗೊತ್ತಾ? ನನಗೆಷ್ಟು ಬೇಜಾರಾಗುತ್ತೆ ಗೊತ್ತಾ? ನೋಡಿ, ನಿಮ್ಗೆ ಸ್ವಲ್ಪ ಹೆದರ್ತಾನೆ ಅವನು, ನಿಮ್ ಮಾತ್ ಕೇಳ್ತಾನೆ ಅವನು. ಸ್ವಲ್ಪ ಬುದ್ಧಿ ಹೇಳ್ರಿ ಅವನ್ಗೆ. ಗಿಡವಾಗಿದ್ರೆ ಹೇಗ್ ಬೇಕೋ ಹಾಗೆ ಬಗ್ಗಿಸ್ಬೋದಾಗಿತ್ತು ಕಣೆ. ಆದ್ರೆ ಮರವಾಗಿ ಬೆಳೆದು ಬಿಟ್ಟಿದ್ದಾನೆ, ಬಲ್ತೋಗ್ಬಿಟ್ಟಿದ್ದಾನೆ. ಕಷ್ಟ. ಆಯ್ತು ಬನ್ರಿ, ಊಟ ಮಾಡುವಿರಂತೆ. ನಿಂದು ಊಟ ಆಯ್ತೇನೆ? ಇಲ್ಲ ರೀ. ಸರಿ ಬಾ, ಇಬ್ರು ಒಟ್ಟಿಗೆ ಊಟ ಮಾಡೋಣಂತೆ. ಬನ್ನಿ. ನಡಿ. ನೋಡು ಶಿಲ್ಪ, ಅದೇನೋ ನನಗೆ ಗೊತ್ತಿಲ್ಲ, ನೀನ್ ಬಿಟ್ಟು ಹೋಗಕ್ಕೆ ನನ್ ಮನಸ್ಸು ಬರ್ತಾ ಇಲ್ಲ. ಆದ್ರೆ ಏನ್ ಮಾಡೋದು? ನಮ್ಮ ಅಪ್ಪ ಅಮ್ಮನಿಗೆ
ನಮ್ಮ ಸಂಬಂಧದ ವಿಷಯ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ಅದಕ್ಕೆ ನಾನು ಹೋಗ್ಲೇಬೇಕು. ಅಲ್ಲ ರೀ, ಇಷ್ಟಕ್ಕೆ ಯೋಚನೆ ಮಾಡ್ತಿದ್ದೀರಾ? ಇಷ್ಟು ದೊಡ್ಡವರಾಗಿದ್ದೀರಾ, ನಿಮ್ಮ ಅಪ್ಪ ಅಮ್ಮಂಗೆ ಹೆದರ್ಕೋತೀರಾ? ಅಯ್ಯೋ, ನಿನ್ಗೇನ್ ಗೊತ್ತೇ ನಮ್ಮ ಅಪ್ಪ ಅಮ್ಮನ ಬಗ್ಗೆ? ನಮ್ಮ ಅಪ್ಪನಿಗೆ ಮೂಗಿನ ತುದಿಲೇ ಕೋಪ ಇರುತ್ತೆ. ಅವ್ರು ಹೇಳಿದ ಕೆಲಸನ ನಾನು ಮಾಡದೆ ಹೋದ್ರೆ ನಾನು ಮಾನ ಮರ್ಯಾದೆನ ಹರಾಜಾಕ್ಬಿಡ್ತಾರೆ. ಅದು ಅಲ್ಲದೆ ನಿನ್ ಜೊತೆ ಓಡಾಡ್ತಿರೋದು ಬೇರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಅವ್ರ ಕಂಟಫ್ಸ್ ಬಂದಿರೋದೇ ದೊಡ್ಡ ವಿಷಯ. ಅದಕ್ಕೆ ಖುಷಿ ಪಡು. ನಿಮ್ಮಪ್ಪ ನನ್ನ ಕೈಗೆ ಸಿಗ್ಲಿ, ಅವ್ರನ್ನ ಮನೆಗೆ ಕರ್ಕೊಂಡ್ ಬಂದು ಉಪಚಾರ ಮಾಡ್ತೀನಿ. ಆಗ ಅವರೇ ಇವಳೇ ನನಗೆ ಸರಿಯಾದ ಸೊಸೆ ಅಂತ ಹೇಳಿ ನಿಮಗ್ ಕೊಟ್ಟು ಮದುವೆ ಮಾಡ್ತಾರೆ. ಅಮ್ಮ ತಾಯಿ, ಹಾಗೆಲ್ಲ ಮಾಡ್ಬಿಟ್ಟೆ. ಮತ್ತೆ ಆಮೇಲೆ ನಮ್ಮ ಅಪ್ಪ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ನಿನ್ ಜೊತೆ ಪರ್ಮನೆಂಟ್ ಆಗಿರು ಅಂತ ಹೇಳ್ಬಿಡ್ತಾನೆ. ಆಮೇಲೆ ಆಸ್ತಿಲಿ ಒಂದು ಬಿಡುಗಾಸು ಸಿಗಲ್ಲ, ತಿಳ್ಕೊ. ಆಯ್ತು ಬಿಡಿ, ನನ್ ಜೊತೆ ಪರ್ಮನೆಂಟ್ ಆಗಿದ್ಬಿಡಿ. ಅದು ಸರಿನೇ. ಓಕೆ, ನಾನು ನಿನ್ ಜೊತೆನೆ ಇದ್ಬಿಡ್ತೀನಿ. ಡಾರ್ಲಿಂಗ್, ನನಗೆ ಹೋಗಕ್ ಮನ್ಸೇ ಇಲ್ಲ. ಆದ್ರೆ ಏನ್ ಮಾಡೋದು, ನಾನು ಹೋಗ್ಲೇಬೇಕು. Okay ರಾತ್ರಿ ರೀ. ಬರ್ತೀನಿ. ಓಕೆ, ಬೇಗ ಬಂದ್ಬಿಡಿ. ಆಯ್ತು, ಖಂಡಿತ ಬೇಗ ಬರ್ತೀನಿ. ಬಾಯ್. ಏ, ನೀನ್ ಯಾಕೋ ಬಂದೆ ಒಳಗಡೆ? ಎಷ್ಟೋ ಧೈರ್ಯ ನಿಗೆ? ರಾಜನಿಗೆ ಗೊತ್ತಾದ್ರೆ ನೀನ್ ಪೀಸ್ ಪೀಸ್ ಮಾಡಕ್ ಬಿಡ್ತಾನೆ. ಡೋಂಟ್ ವರಿ ಚಿನ್ನ, ನಾನು ರಾಜ ಇಬ್ರು ಕ್ಲೋಸ್ ಫ್ರೆಂಡ್ಸು. ನಾವಿಬ್ರು ಏನೇ ತಿಂದ್ರು ಹಂಚ್ಕೊಂಡು ತಿಂತೀವಿ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಅವನು ಕೊಡೋ ಸುಖನ ನನಗೂ ಕೊಡು. ಏಯ್, ಇಲ್ ನೋಡು, ಈ ಮಾತ್ನ ರಾಜಂಗ್ ಹೋಗಿ ಹೇಳು, ಅವನೇ ಕೊಡ್ತಾನೆ. ನೋಡೆ, ನನ್ನನ್ನ ಒಪ್ಕೋಬೇಕಾಗಿರೋದು ನೀನು. ರಾಜನ ಹತ್ರ ಏನ್ ಕೇಳೋದು? ಮರ್ಯಾದೆಯಿಂದ ಆಚೆ ಹೋಗು. ಹೋಗ್ದಿದ್ರೆ ಏನ್ ಮಾಡ್ತೀಯ? ಎತ್ತು ಕೈ. ಎತ್ತೆಲ್ಲ ಏನೇ ಮಾಡ್ತೀಯ ನನ್ ಚಿನ್ನ, ನನ್ ಬುಲ್ಬುಲ್. ಏನೇ ರಾಜ ಒಬ್ನೇ ಗಂಡ್ಸ, ನಾನ್ ಗಂಡ್ಸಲ್ವಾ? ಬಾರೆ, ಏಯ್, ನಂಗೂ ಕೊಡೋ ಸುಖನ. ಬಿಡು. ನನ್ ಕಪಾಳಕ್ಕೆ ಹೊಡೆದ್ಯಲ್ಲ, ನಾನ್ ನಿಂಗೆ ತೋರಿಸ್ತೀನಿ. ಛೇ, ಸಾಕು ಸಾಕು. ಇದು ಬೇಡಮ್ಮ, ನನಗೆ ಚಿತ್ರಾನ್ನ ಮತ್ತೆ ಪೂರಿ ಕೊಡು. ಸಾಕಮ್ಮ, ಸಾಕು. ಯಾಕಿಬ್ರು ಮಾತಾಡ್ತಾ ಇಲ್ವಲ್ಲ? ಏನಾಯ್ತು? ಏನಾಗ್ಬಾರ್ದು ಅದೇ ಆಗ್ತಾ ಇದೆಯಲ್ಲ, ಅದು ತಾವೇ ನಡೆಸ್ತಾ ಇದ್ದೀರಲ್ಲ, ಇನ್ನೇನಾಗ್ಬೇಕು? ರಾತ್ರಿ ಎಲ್ಲ ಎಲ್ಲೋ ಹೋಗಿದ್ದೆ? ಹೇಳೋರು ಕೇಳೋರು ಯಾರಿಲ್ವಾ ನಿನಗೆ? ನಾವೆಲ್ಲ ಸತ್ತೋಗಿದ್ವಿ ಅಂತ ತಿಳ್ಕೊಂಡಿದ್ಯಾ? ಅದ ವಿಷಯ. ಗೋಪಿ ಮನೆಯಲ್ಲಿ ಹರಿಕತೆ ನಡೀತಾ ಇತ್ತು, ಅದನ್ನ ಕೇಳಕ್ ಹೋಗಿದ್ದೆ.
ಓಹೋ, ಹರಿಕತೆ ಕೇಳಕ್ ಹೋಗಿದ್ಯಾ? ಮತ್ತೆ ಆ ಗೋಪಿ ನಿನ್ನನ್ ಕೇಳ್ಕೊಂಡು ಮನೆಗ್ ಬಂದಿದ್ನಲ್ಲ. ಸುಳ್ಳು ಹೇಳಕ್ಕೂ ನಿನ್ಗೆ ಬರಲ್ವಾ? ಹರಿಕತೆ ಅಂತ ಸುಳ್ಳು ಹೇಳ್ತಾ ಇದ್ಯಾ? ನೀನ್ ಹೇಳೋ ಹರಿಕತೆನ ಕೇಳ್ಕೊಂಡು ತಲೆ ಆಡ್ಸಕ್ಕೆ ನಾವೇನು ಸಣ್ಣ ಮಕ್ಳಲ್ಲ. ಲೈ, ಸರಿಯಾಗಿ ಬುದ್ಧಿ ಕಲ್ತ್ಕೊ. ಅದೆಲ್ಲ ಹೋಗಿದ್ಯಾ ಅಂತ ಸರಿಯಾಗಿ ಹೇಳೋ. ಅವನು ಹೇಳೋ ಜಾಗಕ್ಕೆ ಅವನು ನಿಜವಾಗ್ಲೂ ಹೋಗಿದ್ರೆ ಅವನು ಹೇಳೋದು ನಿಜವಾಗ್ತಿತ್ತು. ಅಯೋಗ್ಯಂತಂದು ನಮ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯೇನೋ? ದಿನಕ್ಕೂ ಒಬ್ಬೊಬ್ರು ಒಂದೊಂದರ ನಿನ್ ಬಗ್ಗೆ ಹೇಳ್ತಾ ಇರ್ತಾರೆ. ಅವ್ರ ಮಾತ್ ಕೇಳಿ ನಮ್ಗೆ ತಲೆ ತಿರುಗೋ ಹಾಗಾಗುತ್ತೆ. ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲ್ ಮಾಡ್ಬಿಟ್ಟಿಯಲ್ಲೋ. 4 ಜನ ಥೂ ಅಂತೀರಲ್ಲ ನಿನ್ ನಡತೆ ಬಗ್ಗೆ. ನಿನ್ನ ನನ್ನ ಮಗ ಅಂತ ಹೇಳೋಕೆ ನಾಚಿಕೆ ಆಗ್ತಾ ಇದೆ ನನಗೆ. ನಿನ್ ನಡತೆ ನೋಡಿ 4 ಜನ ನಿನ್ನ ಪ್ರೀತಿಯಿಂದ ಮಾತಾಡ್ಸ್ಬೇಕು. ಅದನ್ ಬಿಟ್ಟು ಛೀ ಥೂ ಅಂತ ಯಾರು ಅನ್ಬಾರ್ದು. ನನ್ ಗೊತ್ತು ನೀನ್ ಯಾರ್ ಸಹವಾಸ ಮಾಡ್ತಾ ಇದ್ಯಾ ಅಂತ. ಅದನ್ ಬಿಟ್ಬಿಡು. ಲವ್, ಆ ಹುಡುಗಿನ ಮರೆತು ಲಕ್ಷಣವಾಗಿ ಮದುವೆ ಮಾಡ್ಕೊಂಡು ಸಂಸಾರಿ ಆಗೋ. ಲವ್, ಕೆಟ್ಟ ದಾರಿ ಹಿಡಿದು ನರಕಕ್ಕೆ ಹೋಗಬೇಡ. ಯಾಕೋ ಸುಮ್ಮನೆ ನಮ್ಮ ಹೊಟ್ಟೆ ಉರಿಸ್ತಾ ಇದ್ಯಾ? ಆದಷ್ಟು ಬೇಗ ನಿನ್ಗೊಂದು ಹುಡುಗಿ ನೋಡ್ತೀವಿ, ಮದ್ವೆ ಮಾಡ್ತೀವಿ. ಅರ್ಥ ಆಯ್ತೇನೋ? ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಡ್ಬೇಡ. ಅವನ್ ಮುಂದೆ ಭಜನೆ ಮಾಡಿ ಏನೇ ಪ್ರಯೋಜನ? ಅವನಿಗೊಂದು ಮದುವೆ ಮಾಡೋಣ, ಆಮೇಲೆ ತನ್ನಷ್ಟೇ ತಾನೇ ಜವಾಬ್ದಾರಿ ಬರುತ್ತೆ. ಏಯ್, ನೀನ್ ಬಂದಿದ್ ಯಾರು ನೋಡಿಲ್ಲ ತಾನೆ? ಯಾಕೆ ಬರಕ್ ಹೋದೆ ನೀನು? ನೀವ್ ಯಾಕೆ ನೆನೆ ಬರ್ಲಿಲ್ಲ? ಅದಕ್ಕೆ ನಾನೇ ಬಂದೆ. ಅಯ್ಯೋ, ನಮ್ಮ ಅಪ್ಪ ಅಮ್ಮ ಬರಕ್ ಬಿಡ್ತಾ ಇಲ್ಲ ಕಣೆ. ಅರ್ಥ ಮಾಡ್ಕೋ, ಅದಕ್ಕೆ ಬರ್ಲಿಲ್ಲ. ಯಾಕ್ ಡಿಯರ್, ಪ್ಲೀಸ್ ಬನ್ನಿ ಹೋಗೋಣ. ಯಾರಾದ್ರೂ ನೋಡಿದ್ರೆ ನಾನು ಅನ್ಕೋತಾರೆ. ನೋಡಿದ್ರೆ ನೋಡ್ಲಿ ಬಿಡಿ, ಇಡೀ ಊರ್ಗೆಲ್ಲ ಗೊತ್ತಲ್ಲ ನಮ್ ವಿಷಯ. ನೋಡು, ಇಲ್ಲಿಂದ ಹೋಗು, ನಾನು ರಾತ್ರಿ ಬರ್ತೀನಿ. ರಾತ್ರಿ ಬರ್ತೀನಿ ಅಂತ ಹೇಳದ್ನಲ್ಲ. ಇಲ್ಲ, ಈಗ್ಲೇ ಬನ್ನಿ ಹೋಗೋಣ. ಅಯ್ಯೋ, ಇಲ್ಲಿಂದ ಹೋಗಿ ದಯವಿಟ್ಟು. ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ. ಸದ್ಯ ನಮ್ಮ ಅಪ್ಪ ಅಮ್ಮ ಇಲ್ಲ, ಇದ್ದಿದ್ರೆ ಅಷ್ಟೇ. ಆಮೇಲೆ ಏನ್ ಮಾಡ್ತಾ ಇದ್ರು? ಸೊಸೆ ಅಂತ ಒಳಗ್ ಕರ್ತಿದ್ರು ಅಷ್ಟೇ. ಕರೀತಾರೆ, ಒಳಗ್ ಕರೀತಾರೆ. ಏಯ್, ಕೆಲಸದವ್ರು ನೋಡ್ಬಿಡ್ತಾಳೆ, ಹೋಗಿ ಬೇಗ. ಆಯ್ತು, ಬನ್ನಿ ಹೋಗೋಣ. ಅಯ್ಯೋ, ನಿನಗೆ ಕೈ ಮುಗಿತೀನಿ, ಹೋಗಮ್ಮ. ಇಲ್ಲ, ಬನ್ನಿ ಬನ್ನಿ. ನೋಡು, ಬೇಡ ನೋಡು, ಅಯ್ಯೋ, ಪ್ಲೀಸ್ ಸುಮ್ಮನೆ ಬನ್ನಿ. ಹೋಗು. ನನ್ನ ನಿನಗೆ ಎಷ್ಟು ಸರಿ ಹೇಳಿದ್ಯೋ? ಬಾ. ರಾಜಾ, ರಾಜಾ. ಹೊರಗಡೆ ಜೀಪ್ ಇಲ್ಲ, ಬೀಗ ಹಾಕೊಳ್ದೆ ಹಾಗೆ ಹೋಗಿದಾನಲ್ಲ. ಸ್ವಲ್ಪ ಆದ್ರೂ ಬುದ್ಧಿ ಇಲ್ವಾ ಅವನಿಗೆ? ನಾವೇನ್ ಹೇಳಿದ್ದೀವಿ ಅಂತ 24 ಗಂಟೆ ಮನೇಲಿರೋಕೆ ಅವನೇನ್ ಹೆಂಗ್ಸೇನ್ರಿ? ಇಲ್ಲೇ ಎಲ್ಲ ಹೋಗಿರ್ಬೇಕು. ಏನ್ರಿ ಇದು? ಏನಿದು? ಮನೆಯಲ್ಲ ಒಂಥರ ವಾಸನೆ. ನಾವು ಬಲವಂತ ಮಾಡಿದ್ದಕ್ಕೆ ಇಲ್ಲಿ ತನಕ ಅವನ್ ಏನ್ ಹೊರಗಡೆ ಮಾಡ್ತಾ ಇದ್ನೋ ಅದೆಲ್ಲ ಮನೆಯಲ್ಲೇ ಮಾಡ್ದಂಗಿದೆ. ಅಯ್ಯೋ, ಕುಡಿಯೋಕ್ಕೂ ಶುರು ಮಾಡಿದಾನೆ ಮನೇಲೆ ಅನ್ಸುತ್ತೆ. ಏನೇನೋ ತಪ್ಪು ಕಲ್ಪನೆ ಮಾಡ್ಕೋಬೇಡ. ಅಂದ್ರೆ ಅಯ್ಯೋ, ಮನೆಯಲ್ಲೇ ಘಾಟ್ ವಾಸನೆ ಬರ್ತಾ ಇದೆಯಲ್ಲ. ಓ, ಹಾಗಾದ್ರೆ ಸಿಲಿಂಡರ್ ಏನಾದ್ರೂ ಲೀಕ್ ಆಗಿರ್ಬೇಕು. ಹೋಗ್ ಆಫ್ ಮಾಡ್ಬಿಡ್ತೀನಿ. ನಿಂತ್ಕೋ. ನೀನ್ ತಿಳ್ಕೊಂಡಿರೋ ಹಾಗೆ ಆ ವಾಸನೆ ಅಲ್ಲ. ಗ್ಯಾಸ್ ವಾಸನೆನೂ ಅಲ್ಲ, ಡ್ರಿಂಕ್ಸ್ ವಾಸನೆನೂ ಅಲ್ಲ, ಪರ್ಫ್ಯೂಮ್ ವಾಸನೆ. ಪರ್ಫ್ಯೂಮ್ ವಾಸನೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಅದಕ್ಕೆ ಇಷ್ಟೊತ್ತಾದ್ರೂ ಅದ್ರ ವಾಸನೆ ಹೋಗ್ಲಿಲ್ಲ. ಅಂದ್ರೆ ನಿನ್ನ ಮಗ ಎಲ್ಲೋಗಿದ್ದಾನೆ ಅಂತ ಗೊತ್ತಾಯ್ತು. ಅಂದ್ರೆ ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ಸರಿ ಹೋಗುತ್ತೇನೆ. ಬಾಬಾ. ಏನ್ ಮಗ, ಸೀರಿಯಸ್ ಆಗ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಏನಿಲ್ಲ ಬಿಡ. ಶಿಲ್ಪ ಏನಾದ್ರೂ ಕೈ ಕೊಟ್ಲಾ? ಶಿಲ್ಪಂಗೆ 3 ದಿವಸದಿಂದ ಹುಷಾರಿಲ್ದೆ ನಮ್ ರಾಜ ಸನ್ಯಾಸಿ ತರ ಆಗ್ಬಿಟ್ಟವ್ನೆ. ನಿನ್ ಪ್ರಾಬ್ಲಮ್ ಏನ್ ಕಾರಣ ಹೇಳ್ಗುರು, ನಾನ್ ಚಾಲು ಮಾಡ್ತೀನಿ.
ನೀನೇನೋ ಸಾಲ್ವ್ ಮಾಡೋದು, ನಿನ್ ಪ್ರಾಬ್ಲಮ್ ಮೊದಲು ಸಾಲ್ವ್ ಮಾಡ್ಕ. ರಾಜಾ, ನೀ ಚುಟ್ಕೆ ಹೊಡೆಯೋಸಲ್ಲೇ ನಾನ್ ಸಾಲ್ವ್ ಮಾಡ್ತೀನಿ. ನನ್ನ ವಿಷಯ ಎಲ್ಲ ನಮ್ಮ ಮನೆಗೆ ಗೊತ್ತಾಗಿದೆ ಕಣ್ರು. ಓ ಅಷ್ಟೇನಾ? ಒಂದೆರಡು ದಿವಸ ಬೈತಾರೆ, ನೀನ್ ಸುಮ್ನೆ ಇದ್ಬಿಡು, ಆಮೇಲೆ ಅವರು ಸುಮ್ನಾಗ್ಬಿಡ್ತಾರೆ. ಅಷ್ಟೇ ಅಲ್ಲ ಕಣ್ರು, ನನ್ ಮದುವೆ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಓ ಎಂತ ಚಾನ್ಸ್ ಮಗ, ನನ್ಗಂತ ಅದೃಷ್ಟ ಇದ್ದಿದ್ರೆ. ಏಯ್ ನನ್ನ ಮಗನೇ, ಅದೃಷ್ಟ ಅಂತೆ ಅದೃಷ್ಟ. ನಾನ್ ಮದ್ವೆ ಆಗ್ಬಿಟ್ಟು ಶಿಲ್ಪನ್ ಕಳ್ಕೊಂಡು ನತದೃಷ್ಟ ಆಗುವಂತೀಯಾ? ನೋಡ್ ಮಗ, ಚಿಂತೆ ಮಾಡ್ಬೇಡ, ಮದ್ವೆ ಆಗು, ಶಿಲ್ಪನ್ನೂ ಮೇಂಟೈನ್ ಮಾಡು. ಒನ್ ಟೈಮ್ ಇವಳ ಜೊತೆ ಇರು, ಇನ್ನೊಂದ್ ಟೈಮು ಅವಳ ಜೊತೆ ಇರು. ಗಂಡುಗಲಿ ರಾಜ ಆಗ್ತೀಯ. ನಿನ್ ಲೆವೆಲ್ಗೆ 8 ಜನ ಹುಡುಗಿಯರ್ನ ಮೇಂಟೈನ್ ಮಾಡ್ಬೋದಮ್ಮ. ಏನಮ್ಮ ರಾಜ, ಇಂಥ ಚಾನ್ಸು ಯಾರಿಗೂ ಸಿಗಲ್ಲ. ಉಡಾಯ್ಸು ಉಡಾಯ್ಸು. ಇವನ್ ಹೇಳ್ದಂಗೆ ಕೇಳ್ಬೇಡಮ್ಮ, ಬರೀ ಕೆಟ್ಟ ಕೆಟ್ಟ ಐಡಿಯಾಗಳನ್ನ ಕೊಡ್ತಾನೆ. ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅಂದ್ರೆ ಒಂದನ್ನು ಕಳ್ಕೋಬೇಕು, ಇನ್ನೊಂದನ್ನು ಪಡ್ಕೋಬೇಕು. ಅದು ಆಗ್ದಿರೋ ವಿಷಯ ಕಣೋ. ನನ್ನ ಮನಸ್ಸು ತುಂಬಾ ಶಿಲ್ಪನೆ ತುಂಬಿಕೊಂಡಿದ್ದಾಳೆ. ಅವಳನ್ನ ಅಷ್ಟು ಸುಲಭವಾಗಿ ಮರೆಯಕ್ಕಾಗೋದಿಲ್ಲ ಕಣೋ. ನೋಡ್ರಾಜ, ಇವೆಲ್ಲ ದೊಡ್ಡ ವಿಷಯಗಳು. ಇದನ್ನ ಮರ್ತ್ಬಿಡ್ಬೇಕು. ಜೀವನದಲ್ಲಿ ನಡೆಯೋದನ್ನೇ ನಾವು ಸ್ವೀಕರಿಸ್ಬೇಕು. ಕಾಲ ಕೂಡ ಬಂದ್ರೆ ಎಲ್ಲ ಆದ ಹಾಗೆ. ಈಗ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬನ್ನಿ ಫಿಲ್ಮ್ಗೆ ಹೋಗೋಣ. ಬಾರೋ. ಬಾ ರಜಾ, ಬಾ ಬಾ ರಜಾ, ಬಾಮ್ಮ, ಬಾ ರಜಾ, ಬಾ ರಜಾ. ಹಲೋ ಮಂಜಯ್ಯ, ನಾನು ಶಂಕರಪ್ಪ ಮಾತಾಡ್ತಾ ಇರೋದು. ಅದೇ ಮನೆ ಹೇಳ್ದಲ್ಲ ನಿನಗೆ, ನಮ್ಮ ಹುಡುಗನ ಒಂದು ಮದುವೆ ಮಾಡಬೇಕು, ಹುಡುಗಿ ಲಕ್ಷಣವಾಗಿರ್ಬೇಕು, ಮನೆತನೂ ಎಲ್ಲ ಚೆನ್ನಾಗಿರ್ಬೇಕು ನೋಡಿ ಅಂತ ಹೇಳಿದ್ನಲ್ಲ. ಓಹೋ, ನಾಳೆನೆ ಬರ್ತಾ ಇದ್ದೀರಾ? ಎಷ್ಟೊತ್ತಿಗೆ ಬರ್ತೀರಾ? ಬೆಳಿಗ್ಗೆನೆ ಬರ್ತಿದ್ರಾ? ಆಯ್ತಾಯ್ತು, ಬನ್ನಿ ಬನ್ನಿ, ಎಲ್ರು ಮನೇಲೇ ಇರ್ತೀವಿ. ಆಯ್ತಾಯ್ತು. ಕಾವೇರಿ, ಕಾವೇರಿ, ಕಾವೇರಿ. ಹಾ ಬಂದೆ. ಮಂಜಯ್ಯ ಬಂದಿದ್ದಾರೆ. ನಿನ್ ಮಗನ ಮದುವೆ ಫೋಟೋ ತಂದಿದ್ದಾರೆ. ನೀನೇ ಹುಡುಗಿನ ಸೆಲೆಕ್ಟ್ ಮಾಡು. ಹೌದಾ? ನಮಸ್ಕಾರ ಮಂಜಯ್ಯ ಅವರೇ. ನಮಸ್ಕಾರಮ್ಮ. ತಗೋ ಈ ಫೋಟೋ ನೋಡು. ಇವಳು ಇಷ್ಟ ಆಗ್ತಾ ಇಲ್ಲ ರೀ. ಇಷ್ಟ ಇಲ್ವಾ? ಇದನ್ನ ನೋಡು. ಈ ಹುಡುಗಿನೂ ಚೆನ್ನಾಗಿಲ್ಲ ರೀ. ಈ ಹುಡುಗಿ ಫೋಟೋ ನೋಡು. ಇವಳು ಸರಿ ಇಲ್ಲ ರೀ. ನನಗೆ ಗೊತ್ತು ಕಣೆ, ನೀನ್ ಎಂತ ಹುಡುಗಿನ ಬೆಚ್ಚತೀಯ ಅಂತ. ಈ ಹುಡುಗಿ ಫೋಟೋ ನೋಡಿದ್ರೆ ನೀನು ಬೇಡ ಅಂತಾನೆ ಹೇಳೋದಿಲ್ಲ. ತೋರ್ಸಿ ಮೊದ್ಲು. ಹಾ, ಈ ಹುಡುಗಿ ಚೆನ್ನಾಗಿದ್ದಾಳೆ, ಒಳ್ಳೆ ಮಹಾಲಕ್ಷ್ಮಿ ತರ ಇದ್ದಾಳೆ. ಯಾರೀ ಹುಡುಗಿ? ಈಕೆ ಹೆಸರು ಲಕ್ಷ್ಮಿ ಅಂತ, ಅಪ್ಪಣ್ಣವರ ಒಬ್ಬಳೆ ಮಗಳು. ಈಕೆಗೊಬ್ಬ ಅಣ್ಣ ಇದ್ದಾನೆ, ಅವನಿಗೂ ಮದುವೆ ಆಗಿದೆ. ಅವನ ಹೆಂಡತಿ ಹೆಸರು ರೂಪಾ ಅಂತ, ತುಂಬಿದ ಸಂಸಾರ. ಅಪ್ಪಣ್ಣವ್ರು ಕೂಡ ಒಳ್ಳೆ ಮನುಷ್ಯರು. ಅವರು ಮಗಳು ಮದುವೆ ಮಾಡ್ಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ತುಂಬಾ ಒಳ್ಳೆ ಮನೆತನ. ಗೊತ್ತಾಗುತ್ತೆ. ಇಂಥ ಒಳ್ಳೆ ಸಂಬಂಧ ನಿಮಗ್ ಸಿಗ್ತಾ ಇರೋದು ನಿಮ್ಮ ಅದೃಷ್ಟ ಅನ್ಸುತ್ತೆ. ಮದುವೆ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ನೀವು ಹುಡುಗಿನ ಒಪ್ಕೊಂಡಿದ್ದೀರಾ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಮೊದಲು ಆ ಕೆಲಸ ಮಾಡಿ. ಈ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೊಳಕ್ಕೆ ನನಗಂತೂ ಸಂಪೂರ್ಣ ಒಪ್ಪಿಗೆ ಇದೆ. ನನ್ಗೂ ಅಷ್ಟೇ ರೀ. ಈ ಹುಡುಗಿನೇ ನಮ್ಮನೆ ಸೊಸೆ ಆಗ್ಬೇಕು. ಮಂಜಯ್ಯನವರೇ, ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು. ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ತಗೊಳ್ಳಿ. ಮಂಜಯ್ಯನವರೇ, ಹುಡುಗಿ ಜಾತಕ ಇದ್ರೆ ಕೊಡಿ. ಜಾತಕ ಕೂಡ್ ಬಂದ್ರೆ ಆದಷ್ಟು ಬೇಗ ವಾಲ್ಗ ಊಸ್ಬಿಡೋಣ. ಆಯ್ತು. ನಮಸ್ಕಾರ. ನಮಸ್ಕಾರ ಮಂಜಯ್ಯನವ್ರೆ, ಕೂತ್ಕೊಳ್ಳಿ. ಅಮ್ಮ ರೂಪಾ, ಮಂಜಯ್ಯನವ್ರು ಬಂದಿದ್ದಾರೆ, ಕುಡಿಯಕ್ಕೇನಾದ್ರು ತಗೊಂಡ್ ಬಾ ಅಮ್ಮ. ನಮಸ್ಕಾರ ಮಂಜಯ್ಯನವರೇ, ಕ್ಷೇಮನಾ? ನನ್ಗೊಂದ್ ಸ್ವಲ್ಪ ಹೊರಗಡೆ ಸಿಟಿಲಿ ಕೆಲಸ ಇದೆ, ಹೋಗ್ ಬರ್ತೀನಿ. ಅಯ್ಯಯ್ಯೋ, ಅದೇ ಹೇಗಾಗುತ್ತೆ? ನೀವು ಇಲ್ಲೇ ಇರಬೇಕು. ಎಲ್ರೂ ಒಟ್ಟು ಕೂತ್ಕೊಂಡು ಮಾತಾಡೋ ವಿಚಾರ. ನೀವು 1.5 ಗಂಟೆ ಲೇಟಾಗಿ ಹೋದ್ರೆ ನಡೆಯುತ್ತೆ. ಕೂತ್ಕೊಳ್ಳಿ. ಸರಿ ಆಯ್ತು ಬಿಡಿ. ಏನ್ ವಿಷಯ ಮಂಜಯ್ಯನವ್ರೆ? ಏನಿಲ್ಲ, ನಾನಿವಾಗ ತಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಕಳೆದ ಬಾರಿ ನಾನು ತಮ್ಮನ್ನು ಭೇಟಿ ಮಾಡಿದಾಗ ತಮ್ಮ ಮಗಳು ಲಕ್ಷ್ಮಿಗೆ ಯಾರಾದ್ರೂ ಒಳ್ಳೆ ವರನ್ ನೋಡಿ ಅಂತ ಹೇಳಿದ್ರಿ. ಈಗ ವರ ಸಿಕ್ಕಿದಾನೆ. ವರ ಸಿಕ್ಕಿದಾನಾ? ಮತ್ತೆ ವರ ಹುಡ್ಕೋ ಕೆಲಸ ಯಾರು ಹೇಳಿರೋದು ನೀವು? ಈ ಮಂಜಯ್ಯಂಗ್ ತಾನೆ? ಬೇಸರ ಮಾಡ್ಕೋಬೇಡಿ, ಒಳ್ಳೆ ಹುಡುಗನೇ ಹುಡುಕಿದ್ದೇನೆ. ಹುಡುಗನ ಹೆಸರು ರಾಜಶೇಖರ್ ಅಂತ. ಎಲ್ರು ರಾಜ ಅಂತ ಕರೀತಾರೆ. ಬಹಳ ಭಯಸ್ಥ. ಗುರು ಹಿರಿಯರು ಅಂದ್ರೆ ಬಹಳ ಭಕ್ತಿ. ಸಿರಿವಂತಿಕೆ ಅನ್ನೋದು ಪರಂಪರೆಯಿಂದ ಬಂದಿದೆ. ನಯವಂತಿಕೆ, ವಿನಯವಂತಿಕೆ ಎದ್ದು ಕಾಣ್ತಾ ಇದೆ. ಹುಡುಗನ ತಂದೆ ಶಂಕರಯ್ಯ ಅಂತ, ತಾಯಿ ಕಾವೇರಿ ಅಂತ. ಈ ದಂಪತಿಗಳಿಗೆ ಒಬ್ಬನೇ ಮಗ. ನಿಮ್ ಹುಡುಗಿ ಫೋಟೋ ಕೊಟ್ಟ ತಕ್ಷಣ ಒಂದೇ ಸಾರಿ ಒಪ್ಕೊಂಡ್ಬಿಟ್ರು.
ಬೇಗ ಮಾತುಕತೆ ಮಾಡಿ ಮುಗಿಸಿ ಅಂತ ಹೇಳ್ಬಿಟ್ಟು ಹುಡುಗಿ ಜಾತಕನೂ ನೋಡಿದ್ದಾರೆ. ಇಬ್ಬರು ಜಾತಕನೂ ಕೂಡಿ ಬರುತ್ತೆ ಅನ್ಸುತ್ತೆ. ಶುಭಶ್ಯ ಶೀಘ್ರಂ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದಿದ್ದೀನಿ. ನೀವು ಹೂ ಅಂತ ಹೇಳಿದ್ರೆ ಮಾತಾಡಿ ಮುಗಿಸ್ಬಿಡ್ಬೋದು. ಮಂಜಯ್ಯನವ್ರೆ, ಒಳ್ಳೆ ದಿನ ನೋಡಿ ಹುಡುಗನ ಮನೆಯವ್ರನ್ನ ಹುಡುಗಿನ ನೋಡಕ್ ಕರ್ಕೊಂಡ್ ಬನ್ನಿ. ಸ್ವಾಮಿ, ಜಾತಕ ಅವ್ರು ನೋಡಿದಾರಲ್ಲ, ನಾವೇನ್ ನೋಡೋದ್ ಬೇಡ ಬಿಡಿ. ಅಪ್ಪಯ್ಯ, ನಾವು ಯಾವುದಕ್ಕೂ ಒಂದ್ಸರಿ ಜಾತಕ ನೋಡ್ಸ್ಬಿಡೋಣ ಬಿಡು. ಅವಶ್ಯಕತೆ ಇಲ್ಲ. ಮದುವೆ ಅನ್ನೋದು ದೈವ ಇಚ್ಛೆ. ಸ್ವರ್ಗದಲ್ಲೇ ಎಲ್ಲ ನಿಶ್ಚಯ ಆಗಿರುತ್ತೆ. ಆದ್ರೂ ನಾವು ಹುಡುಗನ ಬಗ್ಗೆ 4-5 ಕಡೆ ವಿಚಾರಿಸೋದು ಒಳ್ಳೇದು ಅಲ್ವಾ ಅಪ್ಪಯ್ಯ? ಅದು ತನ್ ಮೇಲೆ ನಂಬಿಕೆ ಇಲ್ಲದೆ ಇರೋರು ಮಾಡೋ ಅಂತ ಕೆಲ್ಸ. ಶಿವಾನಂದ, ಆಗೋದೆಲ್ಲ ಒಳ್ಳೇದಕ್ಕೆ. ಹೇಗೂ ಅವ್ರ ಹುಡುಗಿನ ನೋಡಕ್ ಬರ್ತಾರಲ್ಲ, ಅವಾಗ ವಿಚಾರ ಮಾಡಿದ್ರಾಯ್ತು. ನಿಮ್ಮಿಷ್ಟ ಅಪ್ಪಯ್ಯ. ನೋಡಿ ಮಂಜಯ್ಯ, ಆದಷ್ಟು ಬೇಗ ಹುಡುಗಿನ ನೋಡೋ ಏರ್ಪಾಟ್ ಮಾಡಿ. ಆಯ್ತು ಯಜಮಾನ್ರೆ. ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? 3 ದಿವಸದ ಕಾದು ನೀವ್ ಬರ್ದಿರೋದ್ ನೋಡಿ ನಟ್ಟಿಗೆ ಇಲ್ಲೇ ಹುಡ್ಕೊಂಡ್ ಬಂದಿ ಗುರು. ಎಷ್ಟು ಆಕ್ಟಿವ್ ಆಗಿದ್ದೋನು, ಯಾಕೆ ಗುರು ಡಲ್ ಆಗ್ಬಿಟ್ಟೆ? ಏನ್ ಗುರು ವಿಷಯ? ಅಲ್ಲ ಗುರು, ನೋಡು, ನೋವನ್ನ ಮನ್ಸಲ್ಲಿ ಇಟ್ಕೊಂಡು ಕೊರಗ್ಬೇಡ ಗುರು, ತುಂಬಾ ಡೇಂಜರು. ಹೌದು ಗುರು. ನೋಡು, ನಮ್ ಕಷ್ಟಕ್ಕೆ ನೀನಾಗಿದೀಯಾ. ನಿನ್ ಏನು ಪ್ರಾಬ್ಲಮ್ ಅಂತ ಹೇಳು. ನೋಡು, ನಾವಿದೀವಿ ಗುರು. ನೋಡ್ ಗುರು, ಒಬ್ರಿಗೊಬ್ರು ಕಷ್ಟದಲ್ಲಿ ಆಗ್ಬೇಕು. ನಾವ್ ನಿನ್ನ ಬೆಸ್ಟ್ ಫ್ರೆಂಡ್ಸು. ಅದೇನು ಅಂತ ಹೇಳಮ್ಮ. ಏನ್ ಹೇಳೋದು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಟೋಟಲಿ ಬ್ಲಾಂಕ್ ಆಗ್ಬಿಟ್ಟಿದ್ದೀನಿ. ನಾನು ಶಿಲ್ಪನ್ನ ಪ್ರೀತಿಸ್ತಾ ಇದ್ದೀನಿ, ಅದು ನಿಮಗೂ ಗೊತ್ತು. ಅವಳನ್ನ ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲ. ಅದು ಇಡೀ ಊರಿಗೆ ಗೊತ್ತಲ್ಲ. ಬಿಡಮ್ಮ, ನಮ್ಮ ಅಪ್ಪ ಅಮ್ಮನ್ಗೆ ಆ ವಿಷಯ ಗೊತ್ತಾಗಿ ಅವಳ ಸಹವಾಸ ಬೇಡ, ಬಿಟ್ಬಿಡು ಅಂತ ತುಂಬಾ ಫೋರ್ಸ್ ಮಾಡ್ತಿದ್ದಾರೆ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೋಡು, ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಗುರು. ಶಿಲ್ಪನ ವಿಷಯ ಇಡೀ ಊರಿಗೆ ಗೊತ್ತು. ಅವಳಿಂದ ನೀನಾಗ್ ಬಿದ್ದಿದೀಯಾ. ನೋಡು, ಅವಳು ಮೊದಲೇ ಆಗಿದ್ಲು ನನಗೆ ಗೊತ್ತಿಲ್ಲ. ಈಗ ಅವಳು ನನ್ನವಳು. ನೀವು ಅನ್ಕೊಂಡಾಗಲ್ಲ, ಅವಳು ತುಂಬಾ ಒಳ್ಳೆಯವಳು. ಬದಲಾಗಿದ್ದಾಳ ಕಣೋ. ಆಯ್ತು ಬಿಡು ಗುರು, ಅದ್ ನಿನ್ನಿಷ್ಟ. ನಿನ್ ಜೀವನದ ಸಂಗಾತಿನ ಸೆಲೆಕ್ಟ್ ಮಾಡ್ಕೊಳ್ಳೋದು ನಿನಗ್ ಬಿಟ್ಟಿತ್ತು. ಹೇಳು ಗುರು, ಏನ್ ಪ್ರಾಬ್ಲಮ್ ನಿಂಗೀಗ? ನಮ್ಮ ಅಪ್ಪ ಅಮ್ಮ ನನಗೆ ಮದುವೆ ಮಾಡ್ಬೇಕು ಅಂತಿದಾರೋ. ಶಿಲ್ಪನ್ ಜೊತೆನಾ? ಹಂಗಾರೆ ಏನ್ ಮಾಡ್ತೀಯ ಗುರು? ಈಗ್ಲೇ ಆಗು ಅಂತ ಬಲವಂತ ಮಾಡ್ತಿದಾರ ಗುರು? ಮದುವೆ ಮಾಡ್ಕೊಳ್ಳೇಬೇಕು ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಆದ್ರೆ ಶಿಲ್ಪನಲ್ಲ, ಅವಳು ಬಿಟ್ಟು ಮತ್ತೆ ಅವ್ರು ನೋಡೋ ಹುಡುಗಿನ. ಈಗ ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಅಪ್ಪ ಅಮ್ಮನ ಮಾತನ್ನ ಮೀರಕ್ ನನಗೆ ಆಗ್ತಾನೆ ಇಲ್ಲ. ನನಗೆ ಅಪ್ಪ ಅಮ್ಮನೇ ಎಲ್ಲ. ಹಾಗೆ ನನ್ನ ಪ್ರೀತಿನ ಕಳ್ಕೊಳ್ಳೋಕ್ಕೂ ನನಗಿಷ್ಟ ಇಲ್ಲ. ಏನಾದ್ರೂ ಸಜೆಷನ್ ಕೊಡ್ರೋ ಗುರು. ಹೀಗೆ ಹೇಳ್ತೀವಿ ಅಂತ ಬೇಜಾರು ಮಾಡ್ಕೊಬೇಡ ಗುರು. ಸಡನ್ ಆಗಿ ನೀನು ಸಜೆಷನ್ ಕೊಡು ಅಂದ್ರೆ ನಮಗೂ ಕಷ್ಟ ಆಗತ್ತೆ ಗುರು. ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಗುರು. ಅಲ್ಲ, ನೀನಾರು ತಿಳಿದಿರೋನು, ನಮ್ಗಷ್ಟು ತಿಳುವಳಿಕೆ ಇಲ್ಲ ಗುರು. ಸ್ವಲ್ಪ ಯೋಚನೆ ಮಾಡು. ನೀವು ನಮ್ ಬಗ್ಗೆ ತಪ್ಪು ತಿಳ್ಕೊಬೇಡ ಗುರು. ನಾವ್ ನಿಮ್ ಫಾಲೋಯರ್ಸು ಅಷ್ಟೇ ಗುರು. ಗುರು, ನೀ ಹೆಂಗ್ ಹೇಳ್ತೀಯ ಹಂಗ ನಾವು ಕೇಳ್ತೀವಿ ಬಿಡು ಗುರು. ಅಲ್ಲ ಗುರು, ಇದೇನಪ್ಪ ಇವ್ರು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಪ್ಲೇಟ್ ಚೇಂಜ್ ಮಾಡ್ತಿದಾರೆ ಅಂತ ತಿಳ್ಕೊಬೇಡ ಗುರು. ಈ ವಿಷಯದಲ್ಲಿ ನೀನೇ ನಿರ್ಧಾರ ತಗೋ. ಬೇಕಾದ್ರೆ ನಾವೆಲ್ಲ ಬಂದು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀವಿ ಗುರು. ನಿಜವಲ್ಲ ಗುರು. ನೋಡು, ಶಿಲ್ಪನ್ ಮದುವೆ ಆಗು ಅಥವಾ ನಿಮ್ಮ ಅಪ್ಪ ಅಮ್ಮ ನೋಡಿದ ಹುಡುಗಿನ ಮದುವೆ ಆಗು. ನೀನ್ ಯಾವ ದಾರಿಲಿ ಹೋಗ್ತೀಯೋ ನಾವು ಅದೇ ದಾರಿಲಿ ಬರ್ತೀವಿ ಗುರು. ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ಸ್ ಕಣೋ. ಥ್ಯಾಂಕ್ಸ್.
ಏನ್ ಲಕ್ಷ್ಮವ್ವ ಖುಷಿಯಾಗಿ ಹೊಂಟಿದ್ದೀರಿ? ಹಾ ಹಾ. ಅಪ್ಪಯ್ಯ ನಿಮ್ಮನ್ನ ಹುಡುಕ್ತಾವ್ರೆ. ಹೌದಾ? ಹ್ಮ್. ಯಾಕೆ? ಯಾಕೋ ಗೊತ್ತಿಲ್ಲ. ಸರಿ ಬಾ ನೀವು ಹೋಗಿ ನಾ ಹೊಲ್ದ ಕಡೆ ಹೋಗ್ಬರ್ತೀನಿ. ಹಾ ಸರಿ. ರಾಜ, ನೀನ್ ಇವತ್ತು ಹೊರಗಡೆ ಹೋಗ್ಬಾರ್ದಂತೆ. ಯಾಕಮ್ಮ? ನಿನ್ನಪ್ಪ ಹೀಗೆ ಹೇಳು ಅಂತ ಹೇಳಿದ್ದಾರೆ. ನಿನ್ಗೆ ಏನೇ ಪ್ರಶ್ನೆ ಇದ್ರು ನಿಮ್ಮ ಅಪ್ಪನ್ ಕೇಳು. ಯಾಕಮ್ಮ? ನನ್ ಬಗ್ಗೆ ಏನೇನೋ ತಿಳ್ಕೊಂಡಿದ್ದೀರಾ? ನೀನ್ ಹಾಗೆ ನಡ್ಕೋತಾ ಇದ್ಯಪ್ಪ, ನಮ್ ಮನ್ಸಿಗೆ ತುಂಬಾ ನೋವು ಮಾಡ್ತಾ ಇದ್ಯಾ. ಅಮ್ಮ, ನೀನೇ ಹೀಗ್ ಮಾತಾಡಿದ್ರೆ ನನ್ ನೋವು ಯಾರ ಹತ್ರ ಹೇಳ್ಕೊಳ್ಳಿ? ಇದ್ದಾಳಲ್ಲ ಆ ಸುಪ್ನಾತಿ, ನಮ್ಗಿರೋ ಒಬ್ನೇ ಮಗನ್ನ ಮರಳು ಮಾಡಿ ನಮ್ ಕನ್ಸುಗಳನ್ನೆಲ್ಲ ನುಚ್ಚು ನೂರು ಮಾಡಿದ್ದಾಳಲ್ಲ, ಅವಳ ಹತ್ರ ಹೋಗಿ ಹೇಳ್ಕೊ. ಲೈ, ನೀನ್ ಇವತ್ತೆಲ್ಲೂ ಹೋಗ್ಬಾರ್ದು. ಅಪ್ಪ, ಅದು ಇಲ್ಲ, ಇದು ಇಲ್ಲ. ಇವತ್ತು ನೀನು ನಮ್ ಜೊತೆ ಬರ್ತಿದೀಯಾ. ಎಲ್ಲಿಗೆ? ಇವತ್ತು ಹುಡುಗಿ ನೋಡಕ್ ಹೋಗ್ತಾ ಇದೀವಿ. ನಾನ್ ಬರಲ್ಲ. ಹಾಗಾದ್ರೆ ನಮ್ ಮಾತಿಗೆ ಬೆಲೆ ಇಲ್ವಾ? ನಾವ್ ತೋರ್ಸೋ ಹುಡುಗಿನ ನಿನ್ ಮದ್ವೆ ಆಗಲ್ವಾ? ಬೇಡ ಕಣೆ, ಬಿಡೆ. ಹೆತ್ತೋರ್ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ಮೇಲೆ ಮಗನೇ ಇಲ್ಲ ಅಂತ ತಿಳ್ಕೊಂಬಿಡೋಣ. ಯಾಕೋ ರಾಜ ಹೀಗ್ ಹಠ ಮಾಡ್ತಾ ಇದ್ಯಾ? ನೋಡು, ಊರವರೆಲ್ಲ ಆಡೋ ಮಾತ್ ಕೇಳಿ ಕೇಳಿ ನಾವು ಸುಸ್ತಾಗಿ ಬಿಟ್ಟಿದ್ದೀವಿ. ಸ್ವಲ್ಪ ವಿಷ ಕೊಟ್ಬಿಡು. ಈ ಅವಮಾನ ಸಹಿಸೋಕ್ಕಿಂತ ಸಾಯೋದೇ ಮೇಲು. ಅಮ್ಮ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಿಮ್ಮನ್ ಬಿಟ್ರೆ ನನ್ಗೆ ಯಾರಿದ್ದಾರೆ ಹೇಳು? ಮತ್ತೆ ಯಾಕೋ ನಮ್ ಮಾತ್ ಕೇಳ್ತಾ ಇಲ್ಲ? ನಾನೆಲ್ಲಮ್ಮ ನಿಮ್ ಮಾತು ಕೇಳಲ್ಲ ಅಂದೆ, ನಾನ್ ಬರಲ್ಲ ಅಂದೆ ಅಷ್ಟೇ. ಅಂದ್ರೆ ಅಮ್ಮ, ನಿಮ್ಮ ಆಸೆ ನಾನು ನೆರವೇರಿಸ್ತೀನಮ್ಮ. ನೀವು ಹೇಳ್ದಾಗ ನಾನು ಕೇಳ್ತೀನಿ. ಆದ್ರೆ ನಾನಲ್ಲಿಗೆ ಬರೋದಿಲ್ಲ. ಬೇಕಾದ್ರೆ ಆ ಹುಡುಗಿನ ಮದುವೆ ಆಗ್ತೀನಿ. ನೋಡೋ, ಅದೆಲ್ಲ ಸಾಧ್ಯವಿಲ್ಲ. ನೀನು ನಮ್ ಜೊತೆ ಬರ್ಬೇಕು, ನಮ್ ಮರ್ಯಾದೆ ಉಳಿಸ್ಬೇಕು. ಹೆಣ್ಣೋರಿಗೆ ಇವತ್ತು ಬರ್ತೀವಂತ ಹೇಳಿದೀನಿ ನಾನು. ಬರೋಕ್ ಒಪ್ಕೊಳ್ಳೋ. ಹೇಳೋ. ಆಯ್ತಪ್ಪ, ಬರ್ತೀನಿ. ಎಷ್ಟೊತ್ತಿಗೆ ಹೊರಡೋದು? ಸಾಯಂಕಾಲ 4 ಗಂಟೆಗೆ. ಆಯ್ತು, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಕರೆಕ್ಟಾಗಿ 4 ಗಂಟೆಗೆ ಬರ್ತೀನಿ. ಹೋಗು, ಹಾಳಾಗ್ ಹೋಗು. ಎಷ್ಟು ಹೇಳಿದ್ರು ಅಷ್ಟೇ ನಿಂದು. ಯಾವಾಗ ಬುದ್ಧಿ ಬರುತ್ತೋ ಏನೋ ಇವನಿಗೆ. ಹೋಗ್ಲಿ ಬಿಡ್ರಿ, ಕೊನೆಗ್ ಬರೋಕ್ ಒಪ್ಕೊಂಡ್ನಲ್ಲ. ನಮಸ್ಕಾರ. ಬನ್ನಿ ಬನ್ನಿ ಶಂಕರಪ್ಪನವರೇ, ಬನ್ನಿ. ನಮಸ್ಕಾರ. ಮಿಸ್ಟರ್ ರಾಜಶೇಖರ್ ಅವರೇ, ನಮಸ್ಕಾರ. ಬನ್ನಿ. ನಮಸ್ತೆ. ಬನ್ನಿ. ಹೇಗಿದ್ದೀರಿ? ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ. ಬನ್ನಿ. ಬನ್ನಿ. ಇವರು ನಮ್ಮ ಶ್ರೀಮತಿ ಕಾವೇರಿ ಅಂತ. ನನ್ನ ಒಬ್ಬನೇ ಮಗ ರಾಜಶೇಖರ. ಡಿಗ್ರಿ ಮುಗಿಸಿದಾನೆ. ದೊಡ್ಡ ಕಡೆ ಕೆಲಸ ಸಿಕ್ಕಿತ್ತು, ಕೆಲ್ಸಕ್ಕೆ ಹೋಗ್ತೀನಿ ಅಂದ. ನಾವೇ ಹೇಳಿದ್ವಿ, ಇರೋನೊಬ್ಬ ಮಗ ನಮ್ ಕಣ್ಣೆದುರಿಗೆ ಇರ್ಲಿ ಅಂತ ಕೆಲ್ಸಕ್ಕೆ ಹೋಗೋದ್ ಬೇಡ ಅಂದ್ವಿ. ಕೂತ್ ತಿಂದ್ರು ಸವಿದೇ ಇರೋಷ್ಟು ಆಸ್ತಿ ನಮಗೆ ಇರ್ಬೇಕಾದ್ರೆ ಬೇರೆ ಕಡೆ ಕೆಲ್ಸಕ್ಕೆ ಯಾಕೆ ಹೋಗ್ಬೇಕು ಅಂದ್ವಿ. ಅದಕ್ಕೆ ಆಸ್ತಿ ಜವಾಬ್ದಾರಿ ಎಲ್ಲ ನೋಡ್ಕೊಂಡು ನಂಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದಾನೆ. ನಿಮ್ ಬಗ್ಗೆ ತುಂಬಾ ಕೇಳಿದ್ದೆ, ಆದ್ರೆ ಇವತ್ತು ನಿಮ್ ಬಾಯಿಂದಾನೆ ಕೇಳ್ತಿದ್ದೀನಿ. ನಿಜವಾಗ್ಲೂ ನಿಮ್ಮಂಥವ್ರು ನಮ್ ಮನೆಗ್ ಬಂದಿದ್ದು ಲಕ್ಷ್ಮಿ ಮನೆಗ್ ಬಂದಂಗಾಯ್ತು. ನಿಮ್ ಹುಡುಗನ್ನ ಕೈ ಹಿಡಿಯಕ್ಕೆ ನಮ್ ಮಗಳು ತುಂಬಾ ಅದೃಷ್ಟ ಮಾಡಿದಾಳೆ. ನಿಮ್ ಹುಡುಗ ನೋಡಕ್ಕೆ ಲಕ್ಷಣವಾಗಿದ್ದಾನೆ. ಅಷ್ಟೊಂದು ಹೊಗಳ್ಬೇಡಿ. ನೀವ್ ಹೇಳೋ ತರ ನಾವಿಲ್ಲ. ಅದೇನೋ ದೇವರು ಕೊಟ್ಟಿದ್ದಲ್ಲ, ನಾವ್ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹಾ, ಅದ್ ಸರಿ, ಹುಡುಗಿನ್ ಕರಿಬಹುದಲ್ಲ? ಕರೀತೀನಿ. ಅದಕ್ ಮುಂಚೆ ಒಂದ್ ಮಾತಮ್ಮ. ನನ್ ಮಗಳಿಗೆ ತಾಯಿ ಇಲ್ಲ, ನಾನೇ ತಂದೆ ತಾಯಿ ಇಲ್ಲ. ನಾನು ಅವಳನ್ನ ಮುದ್ದಾಗಿ ಬೆಳೆಸಿದ್ದೀನಿ. ನನ್ನ ಹೆಂಡತಿ ಸತ್ತು 10 ವರ್ಷ ಆಯ್ತು. ಅವಳು ಇನ್ನೂ ಚಿಕ್ಕ ಹುಡುಗಿ, ಬುದ್ಧಿನೇ ಬಂದಿರಲಿಲ್ಲ. ಅವಳು ನಿಮ್ಮ ಮನೆಗೆ ಬಂದ್ಮೇಲೆ ಏನಾದ್ರು ತಪ್ಪು ಮಾಡಿದ್ರೆ
ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಅಪ್ಪ ಅದೆಲ್ಲ ಯಾಕೀಗ? ಮೊದ್ಲು ಅವರು ಹುಡುಗಿನ ನೋಡ್ಲಿ, ಒಪ್ಕೊಂಡ್ಲಿ, ಆಮೇಲೆ ಮಾತಾಡಿದ್ರಾಯ್ತು. ರೂಪಾ, ಲಕ್ಷ್ಮೀನ್ ಕರ್ಕೊಂಬಾ. ಡಾರ್ಲಿಂಗ್, ನೀನ್ ಎಲ್ಲೆಲ್ಲಿ ಹುಡ್ಕೋದು? ಇಲ್ಲಿ ಬಂದು ನಿಂತ್ಕೊಂಡಿದ್ಯಾ? ಎತ್ರಿ ಕೈನಾ. ಯಾಕೆ ಟೆನ್ಷನ್? ಏನ ಚಿನ್ನ? ಚಿನ್ನ ಅಂತೆ ಚಿನ್ನ. ಥೂ ನಿಮ್ಮ. ಯಾಕೆ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಅದೇನು ಅಂತ ಬಿಡಿಸಿ ಹೇಳು. ಎಲ್ಲಾ ವಿಷಯ ಗೊತ್ತಿದ್ದು ನನ್ನೇ ಕೇಳ್ತಿರಲ್ಲ, ನಿಮ್ಗೇನ್ ಬುದ್ಧಿ ಇಲ್ವಾ? ನೋಡು, ಸುತ್ತಿ ಬಳಸಿ ಮಾತಾಡೋದೆಲ್ಲ ಬೇಡ. ಅದೇನ್ ವಿಷಯ ಅಂತ ನೇರವಾಗಿ ಹೇಳು. ಈ ಗಂಡಸರೆಲ್ಲ ಹೀಗೇನೆ, ಯಾರನ್ನು ನಂಬಾರ್ದು. ನೋಡು, ಬರೀ ಮೋಸ್ಗಾರರು. ನೋಡು, ವಿಷಯ ಏನು ಅಂತ ಹೇಳು. ಒಗಟೊಗಟಾಗಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಗಂಡಸರು ಹಾಗೆ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ನೋಡಿ, ನೀವ್ ನಾನ್ ಮಾತಾಡೋದಕ್ಕೋಸ್ಕರ ಕೋಪ ಮಾಡ್ಕೋತಾ ಇದ್ದೀರಾ. ನನ್ ಎದೆಲಿ ಉಳಿತಿರೋ ಬೆಂಕಿಗೆ ನೀವೇ ಕಾರಣ. ಬೆಂಕಿನ? ಏನ್ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಮರ್ಯಾದಾಗಿ ಏನು ಅಂತ ಹೇಳು. ನೋಡಿ, ನೀವ್ ಮಾಡೋದೆಲ್ಲ ಮಾಡ್ಬಿಟ್ಟು ಸುಮ್ನೆ ಮಳಿ ತರ ಆಡ್ಬೇಡಿ. ಏಯ್, ಅದೇನಂತ ಬಿಡ್ತಾಳ? ನೀವು ನಿನ್ನೆ ಒಂದ್ ಹುಡುಗಿ ನೋಡ್ಕೊಂಡ್ ಬಂದ್ರಂತೆ, ಅವಳನ್ನೇ ಮದ್ವೆ ಆಗ್ತಿದ್ದೀರಂತೆ. ಹೋ, ಇದಾ ವಿಷಯ? ನೋ ಡಾರ್ಲಿಂಗ್, ನಮ್ಮಪ್ಪ ಅಮ್ಮಂಗೆ ಒಬ್ಳು ಸೊಸೆ ಬೇಕು. ಅವ್ರ ಫೋರ್ಸ್ಗೋಸ್ಕರ ನಾವು ಹುಡುಗಿ ನೋಡಕ್ ಹೋಗಿದ್ದೆ. ಆದ್ರೆ ಅವಳು ಮದ್ವೆ ಆಗಿ ನಮ್ಮ ಮನೆಗೆ ಬಂದು ನಮ್ ತಂದೆ ತಾಯಿಗೆ ಸೊಸೆ ಆಗಿರ್ತಾಳೆ ಹೊರತು ನನಗೆ ಹೆಂಡತಿ ಆಗಲ್ಲ. ಯಾವತ್ತೂ ನನಗೆ ನೀನೇ ನನ್ನ ಹೆಂಡತಿ. ನಿಜ ಹೇಳ್ತಾ ಇದ್ದೀರಾ? ನಿಜವಾಗ್ಲು. ಪ್ರಾಮಿಸ್? ಪ್ರಾಮಿಸ್. ನನ್ಗಂತೂ ನೆಮ್ಮದಿ ಆಯ್ತಪ್ಪ. ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ನಮ್ ಲಕ್ಷ್ಮಿಗೆ ತಕ್ಕ ಹಾಗೆ ಹುಡುಗ ಸಿಕ್ಕದ್ನಪ್ಪ. ನಿನ್ಗೇನನ್ಸತ್ತಪ್ಪ? ಅಪ್ಪ, ನಾನು ಆ ಹುಡುಗನ್ ನೋಡ್ತಿದ್ರೆ ನಮ್ ಲಕ್ಷ್ಮಿಗೆ ಸರಿಯಾದ ವರ ಅಲ್ಲ ಅನ್ಸುತ್ತೆ. ನಾನು ಹೇಳೋದೇನು ಅಂದ್ರೆ ಈ ಸಂಬಂಧನ ಕೈ ಬಿಡೋದು ಒಳ್ಳೇದು ಅಂತ. ಸಾಕ್, ಸುಮ್ನೆ ಇರ್ರಿ. ಎಂತ ಒಳ್ಳೆ ಹುಡುಗ ಸಿಕ್ಕಿದಾನೆ. ಅಂತ ಒಳ್ಳೆ ಹುಡುಗ ಸಿಗೋದಿಕ್ಕೆ ನಿಮ್ ಲಕ್ಷ್ಮಿ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ರಾಜ್ಕುಮಾರ ಇದ್ದಾಗಿದ್ದಾನೆ. ಅವನಲ್ಲಿ ಏನ್ರಿ ಲೋಪ ಕಂಡ್ರಿ ನೀವು? ನಮ್ಗಿಂತ ಶ್ರೀಮಂತರು, ಹೃದಯದಲ್ಲೂ ಶ್ರೀಮಂತರ ಅವರು. ಲೇ ನಮ್ ಲಕ್ಷ್ಮಿನ ಮದುವೆ ಮಾಡಿ ಈ ಮನೆಯಿಂದ ಹೊರಗೆ ಕಳಿಸ್ಬಿಟ್ಟು ನೀನೊಬ್ಳೇನೆ ಮಾರಣಿ ತರ ಮೆರಿಬೇಕು ಅನ್ಕೊಂಡಿದ್ದೇನೆ. ಸಾಕ್, ಸುಮ್ನೆ ಇರಿ. ನಿಮ್ದು ಅತಿ ಆಯ್ತು. ಲೇ, ಮುಚ್ಚೆ ಬಾಯಿ. ನೀವು ಮುಚ್ಚ್ರಿ ಬಾಯಿ. ಸುಮ್ನೆ ಇರ್ರಪ್ಪ. ನೀವಿಬ್ರು ಯಾಕೆ ಕಿತ್ತಾಡ್ತೀರಾ? ಮದ್ವೆ ಆಗೋದು ಲಕ್ಷ್ಮಿ. ಅವಳನ್ನ ಕರೆದು ಕೇಳೋಣ. ಅವಳು ಬೇಡ ಅಂದ್ರೆ ಈ ಸಂಬಂಧ ಬೇಡ. ನೀನೇನಂತೀಯಪ್ಪ? ಹೌದಪ್ಪ, ಅವಳನ್ನೇ ಕೇಳೋಣ. ಮಾವ, ಕೋಳಿನ ಕೇಳಿ ಕಾರ ಅರಿಯೋದಿಲ್ಲ. ನೋಡಿ, ಇಂಥ ಒಳ್ಳೆ ಹುಡುಗ ಮತ್ತೆ ಸಿಗೋದಿಲ್ಲ. ಅವಳಿಗೆ ಮದುವೆ ಮಾಡ್ಬಿಡಿ. ನೋಡಮ್ಮ, ಮದ್ವೆ ಆಗೋದು ಅವಳು. ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಮನೆ ಒಳಗೆ ಕೆಲಸ ನೋಡ್ ಹೋಗು. ಲೇ, ಹೋಗಿ ಏನೇ ಮಕ್ಕ ನೋಡ್ತೀಯಾ? ನೋಡಿದೇನೆ, ನಮ್ಮ ಮಾತಿ ಕವಡೆಯಷ್ಟು ಬೆಲೆ ಕೊಡದೆ ಮಾಡೋದೆಲ್ಲ ಮಾಡ್ಬಿಟ್ಟು ದೆವ್ವ ನಿಂತ ನಿಂತಿದ್ದಾನೆ. ರಾಜ, ಮಾತಾಡ್ದೆ ಯಾಕೋ ಸುಮ್ನೆ ನಿಂತಿದ್ಯಾ? ನಮ್ ಹೊಟ್ಟೆನ ಯಾಕೆ ಉರಿಸ್ತಿದ್ಯಾ? ನೋಡು, ಬಂಗಾರದಂತ ಹುಡುಗಿ, ಅವಳನ್ನೇ ಸೊಸೆ ಮಾಡ್ಕೋಬೇಕು ಅಂತ ಮಾತುಕತೆ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೀವಿ. ಮತ್ತೆ ನೀನು ಹಳೆ ಚಾಲಿನೇ ಮುಂದುವರಿಸ್ತಾ ಇದ್ಯಾ. ಊರ್ನವ್ರೆಲ್ಲ ಆಡ್ಕೋತಾ ಇದ್ದಾರೆ ಕಣೋ. ಈ ಮಾತು ಬೀಗರ್ ಕಿವಿಗ್ ಬಿದ್ರೆ ಕೂಡಿ ಬಂದಿರೋ ಬಂಗಾರದಂತ ಸಂಬಂಧ ಕೈ ತಪ್ಪು ಹೋಗುತ್ತೆ ಕಣೋ. ಆಮೇಲೆ ಖಂಡಿತವಾಗಿಯೂ ನನ್ ಬದುಕಿರಲ್ಲ. ನನಗೆ ಗೊತ್ತು ಕಣೆ, ಇವನ್ ಯಾಕೆ ದೆವ್ವ ನಿಂತ ನಿಂತಿದ್ದಾನೆ ಅಂತ. ರಾತ್ರಿ ಅವಳು ಮನೆಗೆ ಹೋಗಿದ್ದಾನೆ, ಅವಳು ಚೆನ್ನಾಗಿ ತಲೆ ಸೌರಿ ಕಳಿಸಿದ್ದಾಳೆ. ಲೈ, ಕೊನೆ ಮಾತು ಹೇಳ್ತೀನಿ ಕೇಳು. ನಾವು ನೋಡಿದ ಹುಡುಗಿನ ನೀನು ಮದುವೆ ಆಗ್ಲಿಲ್ಲ ಅಂದ್ರೆ ಬೆಳಿಗ್ಗೆ ನಮ್ಮಿಬ್ಬರು ಹೆಣ ನೋಡ್ಬೇಕಾಗುತ್ತೆ. ಅಮ್ಮ, ಆಯ್ತಮ್ಮ, ನೀವ್ ಹೇಳ್ದಾಗೆ ನಾನು ಆ ಹುಡುಗಿನೇ ಮದುವೆ ಆಗ್ತೀನಿ. ಸರಿಯೇನಪ್ಪ?
ಅಮ್ಮ ಅಳ್ಬೇಡಮ್ಮ, ನಾನು ಹೇಳಿದ್ನಲ್ಲ ಆ ಹುಡುಗಿನೇ ಮದುವೆ ಆಗ್ತೀನಿ. ಪ್ಲೀಸ್ ಅಳ್ಬೇಡ. ಈಗ ನನ್ ಸಮಾಧಾನ ಆಯ್ತು ಕಣೋ. ನೋಡಮ್ಮ ನನ್ನ ಮುದ್ದಿನ ತಂಗಿ, ಆ ಹುಡುಗ ನಿನ್ಗೆ ಇಷ್ಟ ಆಗಿದಾನೋ ಇಲ್ವೋ ಅನ್ನೋದ್ರ ಬಗ್ಗೆ ಸಂಕೋಚ ಪಡದೆ ಈ ನಿಮ್ಮ ಅಣ್ಣಂಗೆ ಹೇಳ್ಬಿಡಮ್ಮ. ನೋಡಮ್ಮ, ಮದುವೆ ಅನ್ನೋದು ಹುಡುಗಾಟ ಅಲ್ಲಮ್ಮ. ಮದುವೆ ಆದ್ಮೇಲೆ ನೀನ್ ಜೀವನ ಪೂರ್ತಿ ಅವನ ಜೊತೆ ಸಂಸಾರ ಮಾಡ್ಬೇಕಮ್ಮ. ನೀನೇನು ಭಯ ಪಡದೆ ನಿನ್ನ ಅಭಿಪ್ರಾಯ ಹೇಳಮ್ಮ. ಆ ಹುಡುಗನ್ ನೋಡ್ತಿದ್ರೆ ನನ್ಗೆ ಯಾಕೋ ಇಷ್ಟ ಆಗ್ತಿಲ್ಲಮ್ಮ. ಹಾಗೆ ಆ ಸಂಬಂಧ ನೋಡಿದ್ರೆ ಅಷ್ಟಕ್ಕಷ್ಟೇ. ಆದ್ರೆ ನಿನ್ನ ಅಭಿಪ್ರಾಯನೇ ದೊಡ್ಡದಮ್ಮ. ಸಂಕೋಚ ಪಡದೆ ಹೇಳಮ್ಮ. ನಿನ್ನ ಆಸೆ ಏನು ಅಂತ ಹೇಳಮ್ಮ. ಅಣ್ಣ, ನನಗೆ ಆ ಹುಡುಗ ತುಂಬಾ ಇಷ್ಟ ಆಗಿದ್ದಾನೆ ಅಣ್ಣ. ನೀನ್ ಬೇಜಾರು ಮಾಡ್ಕೊಳ್ದೆ ನನ್ನ ಹರಿಸಿ ಆಶೀರ್ವಾದ ಮಾಡು. ಹೌದಾ ಅಮ್ಮ? ನಿನ್ನ ಆಸೆನೆ ನನ್ನ ಆಸೆ ಅಮ್ಮ. ದೇವ್ರು ನೀನ್ ಚೆನ್ನಾಗಿಟ್ಟಿರಲಮ್ಮ. ನಾನು ಈಗಲೇ ಹೋಗಿ ಮದುವೆ ಡೇಟ್ನ ಫಿಕ್ಸ್ ಮಾಡಿ ಬರ್ತೀನಮ್ಮ. ಬರ್ತೀನಿ. ಸರಿ. ನೋಡಮ್ಮ, ನಾನಿವಾಗ ಕೇಳೋ ಪ್ರಶ್ನೆಗೆ ನೀ ಸರಿಯಾಗಿ ಉತ್ತರ ಕೊಡಬೇಕು. ಮನಸ್ಸಲ್ಲಿ ಏನೂ ಇಟ್ಕೋಬಾರ್ದು. ಯಾಕೆ ಅಂದರೆ ಇದು ನಿನ್ನ ಬಾಡಿನ ಉಳುವಿನ ಅಳುವಿನ ಪ್ರಶ್ನೆ. ಇವತ್ತು ನಾನು ನಿನ್ನ ತಾಯಿ ಸ್ಥಾನದಲ್ಲಿ ನಿಂತು ಕೇಳ್ತಾ ಇದ್ದೀನಿ. ಸಂಕೋಚ ಪಡ್ಕೋಬೇಡಮ್ಮ. ಆ ಹುಡುಗ ತುಂಬ ಚೆನ್ನಾಗಿದ್ದಾನೆ, ಮನೆತನನೂ ತುಂಬ ಚೆನ್ನಾಗಿದೆ. ಆದರೆ ನಿನ್ನ ಒಪ್ಪಿಗೆ ಮುಖ್ಯನಮ್ಮ. ನೀನೇನಂತ ಹೇಳ್ತೀಯೋ ಆ ನಿರ್ಧಾರದ ಮೇಲೆ ಈ ಸಂಬಂಧ ನಿಂತಿದೆ. ನೋಡಮ್ಮ, ಆ ಹುಡುಗ ನಂಗೆ ತುಂಬಾ ಇಷ್ಟ ಆಗಿದ್ದಾನೆ. ನಿಂಗೆ ಇಷ್ಟ ಆದ್ನೇನಮ್ಮ? ಅಪ್ಪ, ನನಗೆ ಆ ಹುಡುಗ ತುಂಬಾ ಇಷ್ಟ ಆಗಿದ್ದಾನಪ್ಪ. ನೀವೇನ್ ತೀರ್ಮಾನ ತಗೊಳ್ತೀರೋ ಅದಕ್ಕೆ ನಾನು ಬದ್ಧರಾಗಿರ್ತೀನಿ.
ಬಾಳೆ ಬಳಂಬದ ಬಾಳೆ ಬಳಂಬದ ಬಾಳೆ ಬಳಂಬದ.
ನೀನ್ ಇಲ್ಲಿಗೆ ಯಾಕೆ ಬಂದೆ? ಮರ್ಯಾದೆಯಾಗಿ ಹೊರಟೋಗು, ಹೊರಟೋಗು. ಹಾ ಬಾ, ಯಾಕೆ ಅಲ್ಲೇ ನಿಂತಿದೀಯಾ? ಮೊದಲು ನೀನ್ ಕುಡಿ. ಇಂಥ ಮಧುರವಾದ ರಾತ್ರಿನ, ಅಮೂಲ್ಯವಾದ ಸಮಯನ ಈ ನಿನ್ನ ಹಂಸ ನಡಿಗೆಯಲ್ಲಿ ಹಾಲು ಕುಡಿಯೋದ್ರಲ್ಲೇ ಹಾಳು ಮಾಡೋದ್ ಬೇಡ. ತುಗ ಆ ಕಡೆ ಇಡು.
ಯಾಕೆ ಸಂಕೋಚನ? ಹ್ಮ್ ನಿನ್ನಂತ ಹೆಂಡ್ತಿನ ಪಡೆಯಕ್ಕೆ ನಾ ತುಂಬಾ ಪುಣ್ಯ ಮಾಡಿದ್ದೆ. ನಮ್ಮ ಮನೆತನೂ ಪುಣ್ಯ ಮಾಡಿದ್ದು. ಎಷ್ಟು ಲಕ್ಷಣವಾಗಿದೆಯಾ ನಿಜವಾಗ್ಲೂ. ಲಕ್ಷ್ಮಿನೇ, ನಮ್ಮನೆ ಮಹಾಲಕ್ಷ್ಮಿನೇ. ಏಯ್, ಇದೆಲ್ಲ ಇಟ್ಕೋಬೇಡ, ಈ ತರ ಎಲ್ಲ ಆಸೆ ಎಲ್ಲ ಇಟ್ಕೋಬೇಡ. ನೋಡ, ಇನ್ ಮುಂದೆ ನೀ ಈ ರೀತಿ ಬರೋದು, ಪೋಸ್ ಕೊಡೋದು ಎಲ್ಲ ಬೇಡ. ನಿನಗೆ ಇದು ಮೊದಲನೇ ರಾತ್ರಿ ಇರ್ಬೋದು, ಆದ್ರೆ ನನಗೆ ಈ ತರ ರಾತ್ರಿಗಳು ಎಷ್ಟು ಆಗೋಗ್ಬಿಟ್ಟಿವೆ. ಈ ಮನೇಲಿ ಇನ್ ಮುಂದೆ ನಿನ್ ಪಾಡಿಗೆ ನೀನು, ನನ್ ಪಾಡಿಗೆ ನಾನಿರ್ಬೇಕು. ಅರ್ಥ ಆಯ್ತಾ? ನೋಡು, ಈಗ ನಾನು ನನ್ನ ಲವರ್ ಶಿಲ್ಪಾ ಮನೆಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಬರ್ತೀನಿ. ನಾನಿಲ್ಲಿದ್ದೀನಿ ಅನ್ನೋ ಹಾಗೆ ನೀನ್ ನಡ್ಕೋಬೇಕು. ಸುಮ್ಮನೆ ಆಯಾಸ ಆಗಿದೆ, ಹಾಲು ಕುಡಿದ್ಬಿಟ್ಟು ಮಲ್ಕೋ. ರೀ, ಲಕ್ಷ್ಮಿ, ಇಷ್ಟು ಬೇಗ ಎದ್ದು ರೆಡಿನೂ ಆಗ್ಬಿಟ್ಟಿದ್ಯಾ? ಯಾಕಮ್ಮ ಇಷ್ಟು ಬೇಗ ಎದ್ದೆ? ಹಾಗೇನೂ ಇಲ್ಲ ಅತ್ತೆ, ಬೇಗ ಎದ್ದು ನಿಮಗ್ ಸಹಾಯ ಮಾಡೋಣ ಅಂತಷ್ಟೇ. ಹೌದಾ? ಏನ್ ಹೇಳ್ತಾ ಇದ್ದಾನೆ ನಿಮ್ ಯಜಮಾನ? ನಾಚಿಕೆ ಆಗ್ತಾ ಇದ್ಯಾ? ಹೋಗಿ ಅತ್ತೆ. ಏನೇ? ಲಕ್ಷ್ಮಿ ನಗ್ನಗ್ತಾ ಹೊರಗಡೆ ಬಂದ್ಲು ರೀ. ತುಂಬಾ ಸಂತೋಷವಾಗಿದ್ದಾಳೆ ರೀ. ಹೌದಾ? ಎಲ್ಲಿ ನನ್ನ ಮಗ ಅಡ್ನಾಡಿ ಕೆಲಸ ಮಾಡ್ತಾನೋ ಅನ್ಕೊಂಡ್ಬಿಟ್ಟಿದ್ದೆ. ಸದ್ಯ ಮನೇಲೇ ಇದಾನಲ್ಲ, ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ಹೌದ್ರಿ, ರಾಜ ಕೂಡ ತುಂಬಾ ಸಂತೋಷವಾಗಿ ಇದ್ದಾನೆ. ಅಬ್ಬಾ, ಪ್ರಸ್ತುತ ಶಾಸ್ತ್ರ ನಿರ್ವಿಘ್ನವಾಗಿ ನೆರವೇರುತ್ತಲ್ಲ, ಅಷ್ಟೇ ಸಾಕು. ಅಪ್ಪ ದೇವ್ರೆ, ನನ್ನ ಮಗ ಅವಳ ಮನೆ ಹತ್ರ ಹೋಗದೆ ಇದ್ರೆ ಸಾಕು. ನನ್ನ ಮಗ ಸೊಸೆ ಜೀವನ ಹಾಲು ಜೇನಾಗಿದ್ರೆ ಅಷ್ಟೇ ಸಾಕು. ನೀನೇ ಕಾಪಾಡ್ಬೇಕಪ್ಪ. ಹೋಗಿ ತಿಂಡಿ ರೆಡಿ ಮಾಡು. ಆಯ್ತ್ರಿ. ಏನ್ ಅಮ್ಮವ್ರು ನಗ್ತಾ ಇದ್ದೀರಾ? ನಿನ್ನೆ ಫಸ್ಟ್ ನೈಟ್ ಆಗ್ಲಿಲ್ಲ, ಇವತ್ತಾಗುತ್ತೆ ಅಂತನಾ? ನಿನ್ ಜೀವಮಾನದಲ್ಲೇ ಅದ್ ನಡೆಯಕ್ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ನನ್ ಮನ್ಸೆಲ್ಲ ಆ ಶಿಲ್ಪ ಹತ್ರ ಇದೆ. ನನ್ ಶಿಲ್ಪ ಎಷ್ಟ್ ಚೆನ್ನಾಗಿ ಹೇಳ್ಕೊತೇನೆ. ನೀನ್ ಅವಳ ಮುಂದೆ ಏನೂ ಇಲ್ಲ. ಅವಳ ಕಾಲ್ ಧೂಳ್ ಸಮಾನ ನೀನು. ನಮ್ಮ ಅಪ್ಪ ಅಮ್ಮಂಗ್ ಬಡ್ಕೊಂಡೆ, ಬೇಡ ಬೇಡ ನನಗೆ ಮದುವೆ ಬೇಡ ಅಂತ. ಅವ್ರು ನನ್ನ ಮಾತು ಎಲ್ಲಿ ಕೇಳಿದ್ರು? ನಿನ್ ತಂದು ಗಂಟು ಹಾಕಿದ್ರು. ಪಾಪ, ಅವ್ರ ಆಸೆಗೆ ನೀನ್ ಬಲಿ ಆಗ್ತಾ ಇದ್ಯಾ. ನೋಡು ಡಾರ್ಲಿಂಗ್, ನಂದೇನು ತಪ್ಪಿಲ್ಲ. ನೀನ್ ಏನೇ ಬೈಯೋದಿದ್ರು, ಬೈಕೊಳ್ಳೋದಿದ್ರು ನಮ್ಮ ಅಪ್ಪ ಅಮ್ಮನ್ ಬೈಕೋ, ನಿಮ್ಮ ಅಪ್ಪ ಅಣ್ಣನ್ ಬೈಕೋ, ನನ್ನನ್ ಮಾತ್ರ ಬೈಬೇಡ. ನೋಡು, ದಿನ ಈ ರೀತಿ ನಾನು ಅವಳ ಮನೆಗೆ ಹೋಗ್ತೀನಿ ಬರ್ತೀನಿ. ಆದ್ರೆ ನೀನ್ ಮಾತ್ರ ನಾನು ಇಲ್ಲೇ ಇದ್ದೆ ಅಂತ ನಮ್ಮ ಅಪ್ಪ ಅಮ್ಮನ ಹತ್ರ ಸುಳ್ಳು ಹೇಳ್ಬೇಕು. ಅಕಸ್ಮಾತ್ ನಿಜ ಏನಾದ್ರೂ ಹೇಳಿದ್ರೆ ಗೊತ್ತಲ್ಲ, ಪರ್ಮನೆಂಟ್ ಆಗಿ ಗೇಟ್ ಪಾಸ್. ಬರ್ಲ ಡಾರ್ಲಿಂಗ್,
ಬರ್ಲಾ ಡಿಯರ್? ಬಾಯ್. ಯಾರು? ಓ ಮಾವ, ಬನ್ನಿ ಒಳಗೆ. ಯಾರ ಮಾವ? ಯಾವ ಸೀಮೆ ಮಾವ? ನಾನು ದಿನಿ ಮಾವನ? ಓಹೋ, ಹೀಗೆ ಹೇಳ್ಕೊಂಡು ತಿರುಗ್ತಾ ಇದ್ಯಾ ಊರಲ್ಲಿ? ಹೌದು ಮಾವ. ಏಯ್, ಹಲ್ಲು ಉದುರಿಸ್ಬಿಡ್ತೀನಿ ಇನ್ನೊಂದ್ಸರಿ ಮಾವ ಅಂದ್ರೆ. ಎಲ್ಲಿ ನನ್ನ ಮಗ? ಒಳಗ್ ಮಲಗಿದ್ದಾರೆ. ಕರಿ ಅವನ್ನ. ನೀವೇ ಹೋಗಿ ಕರ್ಕೊಂಡು ಬನ್ನಿ. ರಾಜಾ, ರಾಜಾ, ರಾಜಾ. ಯಾರದು? ಏ ರಾಜಾ, ಬೆಳಗ್ಗೆನೆ ಬರ ಹೊರಗೆ. ಏ ರಾಜಾ, ರಾಜಾ. ಯಾರದು ಬೆಳಗ್ಗೆನೆ ನನ್ನ ಹೆಸರು ಕೂಗ್ತಾ ಇರೋದು? ಆಹಾ, ನೀನು ಜನ್ಮ ಕೊಟ್ಟ ತಂದೆ ಕಣೋ. ನೀವ್ಯಾಕಪ್ಪ ಬರಕ್ ಹೋದ್ರಿ? ನೀನ್ ಆಡೋ ಚಕ್ಕಂದ ನೋಡಕ್ ಬಂದೆ. ಲೇ, ಮದುವೆ ಆಗಿ 2 ದಿನ ಆಗೈತೆ, ಆ ಮಗುವಲ್ಲಿ ಕಣ್ಣೀರು ಸುರಿಸ್ತಾ ಕೂತಿದೆ, ನೀನಿಲ್ಲಿ ಚಕ್ಕಂದ ಆಡಕ್ ಬಂದಿದ್ಯೇನೋ? ಬರ ಮನೆಗೆ. ಆಯ್ತು, ನೀವ್ ಹೋಗಿಪ್ಪ, ನಾ ಬರ್ತೀನಿ. ನೀನೇನ್ ನನ್ ಜೊತೆ ಬರ್ತೀಯೋ ಇಲ್ವೋ? ಬರ್ತೀನಿ ಅಂತ ಹೇಳಿದ್ನಲ್ಲಪ್ಪ. ಬಾರೋ ಬಾರೋ ಅಪ್ಪ. ಓ ಬಾರೋ ಅಪ್ಪ, ಬಿಡಿ ಅಪ್ಪ. ಅಪ್ಪ, ನೀನ್ ಹೋಗ್ತೇಗಷ್ಟು ಬೆಂಕಿ ಹಾಕ. ಎಷ್ಟು ಬುದ್ಧಿ ಹೇಳಿದ್ರು ಕೇಳೋದಿಲ್ವಲ್ಲೋ? ಯಾವತ್ತಿದ್ರು ನಾಯಿ ಬಾಲ ಡೊಂಕೆ. ಆಹಾ, ಲೇ, ಅವಳು ಮನೆಗೆ ಹೋದ್ರೆ ಬಂದಿ ಮಾವ ಒಳಗೆ ಅಂತ ಕರಿತಾಳಲ್ಲ, ಆ ಬಿನ್ನಾಳಗಿತ್ತಿ. ಲೇ, ನೋಡು ನೋಡು, ಬಂಗಾರದಂತ ಹೆಂಡತಿ ಇರ್ಬೇಕಾರೆ ಆ ಬಿನ್ನಾಳಗಿತ್ತಿ ಸಾಹಸ ಬಿಡಲ್ಲ ಅಂತೀಯಲ್ಲೋ? ಲೇ, ನಾನು ನೋಡೋ ತನಕ ನೋಡ್ತೀನಿ. ನನಗೇನಾರ ಹುಚ್ಚಿಡಿತು, ನಿನ್ನು ಆ ಬಿನ್ನಾಳಗಿತ್ತಿನ ಕೊಂದು ನಾನು ಜೈಲ್ ಸೇರ್ಕೊಂಡ್ಬಿಡ್ತೀನಿ. ಅಲ್ಲ ಕಣೋ, ಯಾಕೋ ಬಂತು ಈ ರೋಗ ನಿನ್ಗೆ? ಮೊದಲ ದಿನದಿಂದಲೇ ಹೀಗೆ ಮಾಡ್ತಾ ಇದ್ಯಾ? ಇವಳು ನೋಡಿದ್ರೆ ಎಲ್ಲ ಮುಚ್ಚಿಡ್ತಾ ಇದ್ದಾಳೆ. ನಾವಿಬ್ರು ಶಾಸ್ತ್ರ ಚೆನ್ನಾಗಾಯ್ತು ಅಂತ ಖುಷಿ ಪಡ್ತಾ ಇದ್ವಿ. ನಮ್ ಮಗ ಸೊಸೆ ಜೀವನ ಹಾಲು ಜೇನು ತರ ಹೊಂದಾಯ್ತು ಅಂತ ಅನ್ಕೊಂಡಿದ್ವಿ. ಆದ್ರೆ ನೀನು ನಾಯಿ ಬಾಲು ಡೊಂಕು ತರ ಎಲ್ಲ ಹಾಳು ಮಾಡ್ಬಿಟ್ಟಲ್ಲೋ. ಅಲ್ಲ ಕಣೋ, ಇವಳತ್ರ ಏನ್ ಕಮ್ಮಿ ಇದೆ ಹೇಳು? ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಮುದ್ದಾಗಿದ್ದಾಳೆ ಕಣೋ. ಅವಳಿಗೋಸ್ಕರ ಇವಳಿಗೆ ಅನ್ಯಾಯ ಮಾಡ್ತೀಯೇನೋ? ಹೆಣ್ಣಿನ ಶಾಪ ತಟ್ಟಿದ್ರೆ ಸುಟ್ಟೋಗ್ಬಿಡ್ತೀಯ. ಎದ್ದೇಳು. ಅಳ್ಬೇಡ ಲಕ್ಷ್ಮಿ, ಅಳ್ಬೇಡ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಲಕ್ಷ್ಮಿ, ಏ ಲಕ್ಷ್ಮಿ, ಲಕ್ಷ್ಮಿ, ಎಲ್ಲಮ್ಮ ಹೋಗ್ತಾ ಇದೀಯಾ? ಈ ಬ್ಯಾಗ್ ಎಲ್ಲ ತಗೊಂಡು ಬಿಡಿಯತ್ತೆ. ಬೇಡಮ್ಮ, ಬಿಡಿಯತ್ತೆ. ಏನಮ್ಮ ಇದು? ಯಾಕಮ್ಮ ಯಾಕಮ್ಮ ಹೋಗ್ತಾ ಇದ್ಯಾ? ಮದ್ವೆ ಆಗಿ 5 ದಿವಸ ಆಗ್ಲಿಲ್ಲ, ಆಗ್ಲೇ ತವರ ಮನೆ ಹೋಗ್ತಾ ಇದೆಯಲ್ಲ. ಬೇಡಮ್ಮ, ಬಾಮ್ಮ. ಅತ್ತೆ, ಬೇಡಿ ಅತ್ತೆ, ಪ್ಲೀಸ್ ಬಿಡಿ ಅತ್ತೆ. ನನ್ನ ತಡಿಬೇಡಿ, ನಾನು ಹೋಗ್ಬೇಕು. ಬೇಡಮ್ಮ, ಹೋಗ್ಬೇಡಮ್ಮ. ಬಿಡಿ ಅತ್ತೆ. ಕಾವೇರಿ, ಏನೇ ಇದೆಲ್ಲ? ಹೋಗ್ತಾ ಇದ್ದಾಳೆ, ಬ್ಯಾಗ್ ಎಲ್ಲ ತಗೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ. ಯಾಕಮ್ಮ ಮನೆ ಬಿಟ್ಟು ಹೋಗ್ತಾ ಇದೀಯಾ? ನಾವಂತ ತಪ್ಪೇನಮ್ಮ ಮಾಡಿದೀವಿ? ಮನೆ ಬಿಟ್ಟು ಹೋಗ್ಬೇಡಮ್ಮ. ತಪ್ಪು ಮಾಡಿದ್ದು ನೀವಲ್ಲ ಮಾವ,
ನಿಮ್ ಮಗ ದಿನ ಹಿಂಸೆ ಕೊಡ್ತಾರೆ. ಎಷ್ಟು ಅಂತ ಸಹಿಸ್ಕೊಳಕ್ಕಾಗತ್ತೆ ಹೇಳಿ? ಕುಡ್ತ ಅನ್ನೋದನ್ನ ನಮ್ಮನೇಲಿ ಯಾರು ನೋಡಿಲ್ಲ. ದಿನ ಕುಡ್ದು ಬಂದು ಹಿಂಸೆ ಕೊಡ್ತಾರೆ, ಹಂಗಿಸ್ತಾರೆ, ಹೀಯಾಡಿಸ್ತಾರೆ. ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು, ನಾಡಿದ್ದು ಸರಿ ಹೋಗ್ಬೋದು ಅಂತ ನಾನು ನೋಡ್ತಾನೆ ಇದ್ದೀನಿ. ಆದ್ರೆ ಎಲ್ಲಿ ಮಾವ? ಅಯ್ಯೋ, ಹೆಂಡ್ತಿನ ಒಳ್ಳೆ ಕೆಲಸದವ್ಳು ನೋಡ್ತಾರಂತೆ. ಅಮ್ಮ, ನೀನ್ ಮನೆ ಬಿಟ್ಟು ಹೋಗ್ಬೇಡಮ್ಮ. ಸಮಯ ಹೀಗೆ ಇರೋದಿಲ್ಲಮ್ಮ. ನಾನು ಅವನಿಗೆ ಬುದ್ಧಿ ಹೇಳ್ತೀನಮ್ಮ. ಇಲ್ಲ ಇಲ್ಲ ಮಾವ, ನೀವ್ ಹೇಳ್ದಾಗ ನಾ ಕೇಳಲ್ಲ. ಯಾಕೆಂದ್ರೆ ನಿಮ್ ಮಗ ನಿಮ್ ಮಾತು ಎಲ್ಲಿ ಕೇಳ್ತಾರೆ? ಅವತ್ತು ನೀವ್ ಅವ್ರ ಮನೆಯಿಂದ ಕರ್ಕೊಂಡ್ ಬಂದು ಎಷ್ಟು ವಾರ್ನ್ ಮಾಡಿದ್ರಿ, ಆದ್ರೆ ಅವರು ಆ ಮನೆಗೆ ಹೋಗೋದ್ ಬಿಟ್ರ? ದಿನ ಅದೇ ಕೆಲಸ ಮಾಡ್ತಿದ್ದಾರೆ. ನಿಮ್ ಮಾತುಗಳು ಬೆಲೆ ಕೊಡ್ತಾ ಇಲ್ಲ. ಅಯ್ಯೋ, ನಾನ್ ಹ್ಯಾಗ್ ನಂಬ್ಲಿ? ಅದು ಅಲ್ದೆ ನನ್ನ ಮುಂದೆನೆ ಬಂದು ಬೇರೆ ಹೆಣ್ಣನ್ನ ಹೊಗಳ್ತಾರೆ, ನನ್ನನ್ನ ಹಂಗಿಸ್ತಾರೆ, ನನಗ್ ತುಂಬಾ ತೊಂದರೆ ಕೊಡ್ತಿದ್ದಾರೆ. ಇಲ್ಲಿದ್ರೆ ನನಗೆ ಹುಚ್ಚಿಡ್ದಾಗತ್ತೆ, ನನಗ್ ಹುಚ್ಚಿಡ್ತಾ ಬಿಡುತ್ತೆ ಅತ್ತೆ. ನನ್ ಕೈಲಾಗಲ್ಲ, ನಾನು ಇಲ್ಲಿಂದ ಹೋಗ್ತೀನಿ. ಬೇಡಮ್ಮ, ಬೇಡಮ್ಮ, ಹೋಗ್ಬೇಡಮ್ಮ, ನನ್ ಮಾತು ಕೇಳು. ನೋಡ್ರಿ ಏನಾಯ್ತು ಅಂತ. ಸಮಾಧಾನ ಮಾಡ್ಕೊಳಮ್ಮ. ಅವನ್ ಎಷ್ಟು ಒಳ್ಳೆಯಂತರ ಕಾಣ್ತಿದ್ದ, ಒಳ್ಳೆ ಮನೆತನನೂ ಅನ್ಕೊಂಡೆ. ಆದ್ರೆ ಅವ್ರು ಈ ತರ ಮೋಸ ಮಾಡ್ತಾರೆ ಅಂತ ನಾವ್ಯಾರು ಅನ್ಕೊಳ್ಳಿಲ್ಲ. ಯಾವ ಹುತ್ತದಲ್ಲಿ ಯಾವ ಆವಿದೆ ಅಂತ ಗೊತ್ತಾಗ್ಲೇ ಇಲ್ಲ. ಆವತ್ತೇ ನಾನ್ ಬಡ್ಕೊಂಡೆ. ನಿಮ್ಗೆಲ್ಲ ನನ್ ಮಾತು ಕೇಳಿದ್ರಾ? ಆ ಹುಡುಗನ್ ನೋಡಿದ್ರೆ ಅನುಮಾನ ಬರ್ತಾ ಐತೆ ಅಂದೆ. ನೀವೆಲ್ಲ ನನ್ ಮಾತು ಕೇಳ್ತೀರಾ? ಏಯ್, ಸ್ವಲ್ಪ ಸುಮ್ನೆರ. ಮಗು ಮೊದ್ಲೇ ನೊಂದಿದೆ. ನೀವು ಗಂಡ ಹೆಂಡತಿ ಇಬ್ರು ಹೀಗ್ ಮಾತಾಡಿದ್ರೆ ಅವಳನ್ನ ಯಾರು ಸಮಾಧಾನ ಮಾಡ್ತಾರಪ್ಪ? ನೋಡು, ನೀನು ಅವಳ ಅಣ್ಣ ತಾನೆ. ನೀನೇ ಹೋಗಿ ಆ ಹುಡುಗ ಏನು ಎತ್ತ ಅಂತ ವಿಚಾರಿಸ್ಬೇಕಾಗಿತ್ತು. ಇಲ್ಲಿ ಕೂಗಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಸಮಾಧಾನ ಮಾಡ್ಕೊಳಮ್ಮ. ಅಪ್ಪ, ಉರಿಯೋ ಬೆಂಕಿಗೆ ಯಾಕಪ್ಪ ತುಪ್ಪ ಹಾಕ್ತೀರಾ? ನಾನು ಈಗ್ಲೇ ಹೋಗ್ತೀನಿ, ಅವ್ನ್ ಕುತ್ಕೈ ಪಟ್ಟಿ ಹಿಡ್ದು ಕರಿತೀನಿ, ನನ್ ತಂಗಿ ಜೊತೆ ಸಂಸಾರ ಮಾಡ್ ಬಾ ಅಂತ. ಅವಳು ಯಾವಳು ಇಟ್ಕೊಳ್ಳೋಳನ್ನ ಬಿಟ್ರೆ ಸರಿ ಅಂತೀನಿ. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನೋಡ್ತೀರಪ್ಪ. ಏ, ಲೇ. ಸಮಾಧಾನ ಮಾಡ್ಕೊಳಮ್ಮ, ಅಳಬೇಡ್ವೆ. ಬಾವಾ, ಬಾವಾ, ಬಾವಾ. ಏಯ್, ಯಾಕೋ ಬಂದೆ ಇಲ್ಲಿ? ಏಯ್, ಯಾಕೆ ಹಿಂಗ್ ಮಾತಾಡಿಸ್ತಾ ಇದೀಯಾ? ನನ್ ಸ್ವಭಾವನೇ ಹಾಗೆ. ಸರಿ, ಬನ್ನಿ ಹೋಗೋಣ. ಬಿಡ ಕೈನಾ. ಮನೆಗೆ. ಎಲ್ಲಿಗೆ? ನಮ್ ಮನೆಗೆ, ನಮ್ ತಂಗಿ ಜೊತೆ ಸಂಸಾರ ಮಾಡಕ್ಕೆ. ನಾನ್ ಬರಲ್ಲ. ನನಗೆ ಬರೋದಕ್ಕೂ ಇಷ್ಟ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನಗೆ ನಿಮ್ ತಂಗಿ ಮುಖ ನೋಡಕ್ಕೆ ಇಷ್ಟ ಇಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ? ಅಂದ್ರೆ ನಿಮ್ ಯಾರ ಮುಖ ನೋಡಕ್ಕೂ ನನಗಿಷ್ಟ ಇಲ್ಲ. ಇದು ನನ್ ಬಲವಂತದ ಮದ್ವೆ, ನಮ್ಮ ಅಪ್ಪ ಅಮ್ಮ ಮಾಡಿದ ಮದ್ವೆ. ಇದ್ ನನಗೆ ಸುತಾರಾಮ್ ಒಪ್ಪಿಗೆ ಇಲ್ಲ. ಏಯ್, ನನಗ್ ಗೊತ್ತು ಕಣೋ, ನೀನು ನನ್ ಲಕ್ಷ್ಮಿನ ಈ ಮನೆಯಲ್ಲಿ ಬಲವಂತವಾಗಿ ಮದುವೆ ಆಗಿ ಇಟ್ಕೊಂಡಿದ್ಯಾ ಅಂತಲೇ. ನನ್ನ ಅನುಮಾನ ನಿಜ ಆಯ್ತು ಕಣೋ. ಆವತ್ತೇ ನಮ್ಮ ಮನೆಯವ್ರಿಗೆಲ್ಲ ಪಡ್ಕೊಂಡೆ, ನಮ್ಮಪ್ಪನಿಗೆ, ನನ್ನ ಹೆಂಡತಿಗೆ, ನನ್ನ ತಂಗಿಗೆ. ಇವನ್ ಸರಿಗಿಲ್ಲ ಅಂತ ಅವ್ರು ನನ್ ಮಾತು ಕೇಳಿಲ್ಲ ಕಣೋ, ನನ್ ಮಾತು ಕೇಳಿಲ್ಲ. ಮೆಚ್ಚಿನ ಲಕ್ಷ್ಮಿ ಕಣೋ, ನನ್ ತಂಗಿ ಕಣೋ, ಪ್ರೀತಿಯಿಂದ ಸಾಕಿದೆ ಕಣೋ. ಅವಳು ಬಾಳೆ ಹಾಳಾಗೋಯ್ತು ನಿನ್ನಿಂದಲೇ. ಮರ್ಯಾದಾಗ ಮಾತಾಡು, ಇಲ್ಲಿ ಕಿರ್ಚಾಡ್ಬೇಡ.
ಕಿರ್ಚಾಡಿದ್ರೆ ಸರಿಗಿರಲ್ಲ. ಏಯ್ ಹೋಗ ಇಲ್ಲಿಂದ. ಏಯ್ ನನ್ನೇ ಬಂತೇನಲ್ಲ ಏಯ್ ನಿನ್ನ ಎತ್ತ ಕೈ. ಏಯ್ ಹೇಗ ಕೈನಾ? ಏಯ್ ನೀ ಬರಲ್ಲ. ತೆಗ್ಯೋ. ನೋಡು, ಇಲ್ಲಿಂದ ಹೋಗದೆ ಹೋದ್ರೆ ನಿನ್ ತಂಗಿ ಪರ್ಮನೆಂಟ್ ಆಗಿ ನಿಮ್ಮಲ್ಲೇ ಇರ್ಬೇಕಾಗತ್ತೆ. ಏಯ್ ಏಯ್ ನೋಡು, ಇನ್ನೊಂದು ವಾರ ಟೈಮ್ ಕೊಡ್ತೀನಿ. ನಿನ್ನಷ್ಟು ನೀನೇ ನಮ್ಮ ಮನೆಗೆ ಬಂದಿದ್ದಾನೆ, ನನ್ನ ತಂಗಿ ಜೊತೆ ಬಾಳ್ವೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಆಗೋ ಪರಿಣಾಮನೇ ಬೇರೆ ಕಣಲ್ಲ. ಏಯ್ ಈ ಪ್ರಪಂಚದಲ್ಲಿ ನೀನಿರ್ಬೇಕು, ಇಲ್ಲ ಲೇ ನಾನಿರ್ಬೇಕು ಕಣಲೇ. ಏಯ್ ಹೋಗ. ಏಯ್ ನೋಡ್ತೀನೋ, ನೋಡ್ಕೋತೀನಿ ಕಣ. ಬೊಗಳ ನಾಯಿ ಕಚ್ಚಲ್ಲ. ಕಣ ಬೊಗಳ್ತಾನೆ ಇರ್ತಾನೆ. ನೋಡಿದ್ರಾ? ನೋಡಿ ಅನ್ಭವಿಸ್ರಿ. ನನ್ ಮಾತೆಲ್ಲಿ ಕೇಳಿದ್ರಿ ನೀವು? ನಾನು ಅವತ್ ಬಡ್ಕೊಂಡೆ ಅವನು ಲೋಫರು ಲಫಂಗ ಲುಚ್ಚ ಅಂತ. ಲವ್ ಲವ್ ಬಾರೋ ಬಾರೋ ನನ್ನ ತಂಗಿ ಜೊತೆ ಸಂಸಾರ ಮಾಡು ಅಂದ್ರೆ ಬರೋದಿಲ್ಲ. ನಾನು ಅವಳ ಜೊತೆ ಚಕ್ಕನ್ನ ಆಡ್ತೀನಿ ಅಂತಾನೆ. ನಾನು ಅವನ್ಗೆ 1 ವಾರ ಟೈಮ್ ಕೊಟ್ಟಿದ್ದೀನಿ. ಬಂದು ನನ್ನ ತಂಗಿ ಜೊತೆ ಸಂಸಾರ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಅಪ್ಪ ಈ ಭೂಮಿ ಮೇಲೆ ಅವನಿರ್ಬೇಕು, ಇಲ್ಲ ನಾನಿರ್ಬೇಕು. ನೋಡ್ತಾರಿಪ್ಪ. ಶಿವಾನಂದ, ಸುಮ್ನೆ ಇರಪ್ಪ, ಹುಚ್ಚಂತರ ಮಾತಾಡ್ಬೇಡ. ನೀನ್ ನಂಬ್ಕೊಂಡು ಒಂದ್ ಸಂಸಾರ ಇದೆ, ಅವಳು ನೋಡಮ್ಮ ಮಗಳೇ, ನೀನ್ ಏನು ಯೋಚನೆ ಮಾಡ್ಬೇಡ. ನಿಮ್ಮಪ್ಪಂಗೆ ನೀ ಏನ್ ಹೊರೆ ಅಲ್ಲಮ್ಮ. ನಿನ್ನ ಹುಟ್ಟಿನಿಂದ ಸಾಕಿದ್ದೀನಿ. ನಾನ್ ಸಾಯೋವರೆಗೂ ನನ್ ಕಣ್ ರೆಪ್ಪೆಲಿ ಇಟ್ಕೊಂಡು ಸಾಕ್ತೀನಮ್ಮ ನಿನ್ನ. ನೀನೇನ್ ಯೋಚನೆ ಮಾಡ್ಬೇಡ. ಈ ಆಸ್ತಿನೆಲ್ಲ ನಿನ್ ಹೆಸರಿಗೆ ಬರೆದ್ಬಿಡ್ತೀನಮ್ಮ. ನಿನ್ನ ರಾಣಿಯಾಗಿ ನೋಡ್ಕೋತೀನಮ್ಮ. ಅಪ್ಪ ಯಾಕಪ್ಪ ಇಂತ ಮಾತಾಡ್ತೀಯಾ? ನನ್ ತಂಗಿ ನನಗ್ ಬಾರ ಆಗ್ಬಿಟ್ಲಪ್ಪ. ಇಲ್ಲಪ್ಪ ಇಲ್ಲ. ಮತ್ತಿನ್ನೇನಪ್ಪ ಹುಚ್ಚನಾಗ್ ಆಡ್ತಿದೀಯಲ್ಲ ನೀನು? ಅವಳಿಗೆ ಸಮಾಧಾನ ಮಾಡ್ಬೇಕಣೋ. ಆಯ್ತಪ್ಪ, ಇಷ್ಟು ದಿವಸ ನಾನು ದುಡ್ಕಿ ಏನೋ ಮಾತಾಡ್ಬಿಟ್ಟೆ ಅಪ್ಪ. ನಿಜವಾಗ್ಲೂ ಇನ್ಮೇಲೆ ನನ್ನ ತಂಗಿಗೆ ನೋವಾಗ ಮಾತಾಡಲ್ಲಪ್ಪ. ಮಾತಾಡಲ್ಲ ಕಣಮ್ಮ, ಮಾತಾಡಲ್ಲ. ಇಲ್ಲಣ್ಣ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ಅವತ್ ನೀನೊಂದ್ ಮಾತು ಹೇಳಿದ್ದೆ, ಅದು ನಾನ್ ಕೇಳಲಿಲ್ಲ ಅಷ್ಟೇ. ದಯವಿಟ್ಟು ನನ್ ಕ್ಷಮಿಸ್ಬಿಡಣ್ಣ. ಅಮ್ಮ ಅಮ್ಮ, ಆ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತಾನೆ ಕಂದ, ಒಳ್ಳೇದ್ ಮಾಡ್ತಾನೆ. ಕಾವೇರಿ, ಸೊಸೆ ಇಲ್ಲಿರೋ ಮನೆ ಬಿಕೋ ಅಂತಿದೆ ಕಣೆ. ಮನಸ್ಸಿಗೆ ಸಮಾಧಾನನೇ ಇಲ್ಲ ಕಣೆ. ಹೌದ್ರಿ. ಜನ ನನ್ನನ್ನ ಸೊಸೆ ಯಾಕೆ ಮನೆ ಬಿಟ್ಟೋದ್ಲು, ಸೊಸೆ ಯಾಕೆ ಮನೆ ಬಿಟ್ಟೋದ್ಲು ಅಂತ ಕೇಳ್ತಾ ಇದ್ದಾರೆ. ನಾನು ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಕಣೆ. ನಾವಂತೂ ಮುಖ ಎತ್ಕೊಂಡು ಓಡಾಡದೆ ಇರೋ ಹಾಗಾಗೋಯ್ತಲ್ಲ ರೀ. ಮಗನು ಬುದ್ಧಿ ಹೇಳ್ಬೇಕೋ ಇಲ್ಲ ಸೊಸೆಗೆ ಬುದ್ಧಿ ಹೇಳ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ ಕಣೆ ನನಗೆ. ನಮ್ ಸೊಸೆ ನಮ್ ಮನೆಗ್ ಬರ್ಲೇಬೇಕು. ನಮ್ ಬೀಗರ್ ಕೈ ಕಾಲಾದ್ರೂ ಹಿಡ್ಕೊಂಡು ನಮ್ ಸೊಸೆನ ನಮ್ ಮನೆ ಕರ್ಕೊಂಡ್ ಬರ್ಲೇಬೇಕು ರೀ. ನಡೀರಿ ಹೋಗೋಣ. ನೋಡೆ, ಹೋಗ್ಬೋದಾಗಿತ್ತು. ಮೊನ್ನೆ ನನ್ನ ಮಗ ಬೇರೆ ಆ ಹುಡುಗಿ ಅಣ್ಣ ಮನೆಗೆ ಬಂದಾಗ ಅವಮಾನ ಮಾಡಿ ಕಳಿಸಿದಾನೆ ಕಣೆ. ಈಗ ನಾವು ಅವ್ರ ಮನೆಗೆ ಹೋದ್ರೆ ನಮಗೇನು ಅವಮಾನ ಮಾಡ್ತಾರೋ ಅಂತ ನನಗೆ ಹೆದರಿಕೆ ಆಗ್ತಾ ಇದೆ ಕಣೆ. ಅವರಪ್ಪ ನೋಡಿದ್ರೆ ಅವತ್ತು ನಿಮ್ಮನ್ನ ನಂಬಿ ನಮ್ಮ ಮಗಳನ್ನ ಕಳಿಸ್ತಾ ಇದ್ದೀನಿ ಅಂದ. ನನ್ನ ಮಗಳ ಜವಾಬ್ದಾರಿ ನಿಮಗೆ ಸೇರಿದ್ದು ಅಂದ. ಅವ್ರಿಗೆ ಹೇಗೆ ನಾವು ಮುಖ ತೋರಿಸೋದು? ಅದು ಏನೇ ಆಗ್ಲಿ ರೀ, ಎಷ್ಟೇ ಅಮ್ಮನಾದ್ರೂ ಪರವಾಗಿಲ್ಲ ರೀ. ಒಟ್ನಲ್ಲಿ ನಾವು ಹೋಗಿ ನಮ್ ಸೊಸೆನ ಕರ್ಕೊಂಡ್ ಬರೋಣ ರೀ. ಆಯ್ತು, ಸಮಾಧಾನ ಮಾಡ್ಕೊ, ಹೋಗಿ ಕರ್ಕೊಂಬರೋಣ. ಏನ್ ಮಹಾರಾಣಿ ಅವರು ಕನ್ಸ್ ಕಾಣ್ತಾ ಇದ್ದೀರಾ? ನೀನ್ ಕನ್ಸ್ ಕಾಣೋದಿಕ್ಕೆ ಇದೇನ್ ನಿನ್ ಗಂಡನ್ ಮನೆ ಅಲ್ಲ, ಇದು ತವರು ಮನೆ ಅಲ್ಲ ಕಣೆ. ಯಾಕೆ ಗಂಡನ್ ಮನೆ ಬಿಟ್ಟು ಬಂದೆ? ಅವ್ರೇನ್ ನೀನ್ ಓಡ್ಸಿದ್ರ? ಬಲವಂತವಾಗಿ ಬಂದು ಇಲ್ಲಿ ಸೇರ್ಕೊಂಡಿದ್ಯಲ್ಲ. ಹೆಣ್ಣಿಗೆ ಗಂಡನ್ ಮನೆನೇ ಮುಖ್ಯ. ಅಕ್ಕಪಕ್ಕದವರೆಲ್ಲ ಈಗಾಗ್ಲೇ ಆಡ್ಕೊಳಕ್ ಶುರು ಮಾಡಿದ್ದಾರೆ. ಅಲ್ಲ ಕಣೆ, ನಿನ್ಗೇನೆ ರೋಗ ಬಂದಿತ್ತು, ನಾನೇನೋ ಪೀಡೆ ತೊಲಗ್ತು ಆರಾಮಾಗಿರ್ಬೋದು ಅಂತ ಅನ್ಕೊಂಡ್ರೆ
ಹೋಗಿ ಒಂದ್ ವಾರ ಆಗಿಲ್ಲ ಮತ್ತೆ ಬಂದು ಒಕ್ಕರ್ಸ್ಕೊಂಡಿ ನನ್ ನೆಮ್ಮದಿಯಲ್ಲಿ ಹಾಳು ಮಾಡ್ಬಿಟ್ಟಲ್ಲ. ನೋಡು, ಇಲ್ಲಿ ಇವಾಗ ನಿಮ್ಮ ಅತ್ತೆ ಮಾವ ಬಂದಿದ್ದಾರೆ, ಮರ್ಯಾದೆಯಾಗಿ ಅವ್ರ ಜೊತೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ಗೇನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ನೋಡಿ, ಆಗಿದ್ದು ಆಗೋಯ್ತು. ಇದರಲ್ಲಿ ನಮ್ಮ ಹುಡುಗಂದು ತಪ್ಪಿದೆ, ನಮ್ದು ತಪ್ಪಿದೆ. ಎಲ್ಲ ಮರ್ತು ನಮ್ಮ ಸೊಸೆನ ನಮ್ಮನೆ ಕಳಿಸ್ಕೊಡಿ. ಅಲ್ಲ ಸ್ವಾಮಿ, ದೊಡ್ಡ ಮನುಷ್ಯರು, ದೊಡ್ಡ ಮನೆ ತಂದವರು ಅಂತ ಹೇಳಿ ನನ್ನ ಮಗಳನ್ನ ನಿಮ್ಮ ಮನೆಗೆ ಕೊಟ್ಟೆ. ನೀವು ಈ ರೀತಿ ಮೋಸ ಮಾಡಿದ್ರೆ ಹೇಗೆ ಸ್ವಾಮಿ? ಅಲ್ಲ, ಯಾಕೆ ಹೀಗೆ ಮಾಡಿದ್ರಿ? ನಾನು ಯಾವ ಜನ್ಮದಲ್ಲಿ ನಿಮ್ಗೇನ್ ಮೋಸ ಮಾಡಿದ್ದೆ? ನೋಡ್ರಮ್ಮ, ನೀವವತ್ತು ಹೇಳಿದ್ರಿ ನಮ್ ಸೊಸೆ ನಮ್ಮ ಮನೆಗೆ ಬರ್ಲಿ ಅಂತ. ನಾನ್ ನಿಮ್ಮನ್ನ ಕೇಳ್ಕೊಂಡೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ ಅಂತ. ತಾಯಿ ಇಲ್ಲದ ಮಗು ಅಂತ ಯಾಕ್ರಮ್ಮ ಹಿಂಗ್ ಮಾಡಿದ್ರಿ? ದಯವಿಟ್ಟು ಏನ್ ತಿಳ್ಕೊಬೇಡಿ. ನಾನ್ ನಿಮ್ ಮಗಳಿಗೆ ಎಷ್ಟೋ ಹೇಳ್ದೆ, ಆದ್ರೆ ನನ್ ಮಾತ್ ಕೇಳಲಿಲ್ಲ. ಅವಳು ಇಲ್ಲಿಗೆ ವಾಪಸ್ ಬಂದ್ಬಿಟ್ಲು. ದಯವಿಟ್ಟು ನಿಮ್ ಮಗಳನ್ನ ನಮ್ ಮನೆಗ್ ವಾಪಸ್ ಕಳ್ಸ್ಕೊಡಿ. ಮೇಲೆ ದೊಡ್ಡದಾಗಿ ಬಂದ್ಬಿಟ್ರು, ಮೊದಲು ಮನೆಯಿಂದ ಹೊರಗಡೆ ಹೋಗ್ರಿ. ಯಾಕಪ್ಪ ಶಿವಾನಂದ, ದೊಡ್ಡವ್ರಿಗೆ ಹೆಂಗಂತ ಇದೀಯಾ? ಅಪ್ಪ, ಯಾವ ಊರ್ ಸೀಮೆ ದೊಡ್ಡವರಪ್ಪ ಇವರು? ಮೋಸ್ಗಾರು ಕಣಪ್ಪ. ಅನ್ಯಾಯವಾಗಿ ನನ್ನ ತಂಗಿ ಬಾಳ್ನ ಹಾಳು ಮಾಡ್ಬಿಟ್ರು ಕಣಪ್ಪ. ಇವ್ರಿಗೆ ಗೊತ್ತಿದ್ದು ಅವತ್ತು ನಮ್ಮ ಮನೆಗೆ ಬಂದು ಮೋಸ ಮಾಡಿದ್ರು. ನಾನ್ ಬೇಡ 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 ಅಂದ್ರು, ಯಾರು ನನ್ನ ಮಾತು ಕೇಳಲಿಲ್ಲ. ನೀವು ಹಂಗೆ ಮಾಡಿದ್ರಿ, ನನ್ನ ಲಕ್ಷ್ಮೀ ಹಂಗೆ ಮಾಡಿದ್ಲು, ನನ್ನ ಹೆಂಡತಿನೂ ಹಂಗೆ ಮಾಡಿದ್ಲು. ಅಪ್ಪ, ನಿನಗೆ ಗೊತ್ತಾ ಅಪ್ಪ ಇವ್ರ ಮಗ ಎಷ್ಟು ನೀಚ ಅಂತ? ಇವ್ರಿಗೆಲ್ಲ ಗೊತ್ತಿತ್ತು ಇವ್ರ ಮಗನ್ಗೆ ಬೇರೆ ಹುಡುಗಿ ಜೊತೆ ಸಂಬಂಧ ಇದೆ ಅಂತ. ವಿಷಯ ಎಲ್ಲ ಗೊತ್ತಿದ್ರು ಸುಳ್ಳು ಹೇಳಿ ಮುಚ್ಚಿಟ್ಟು ನಮ್ಮ ಹತ್ರ ಅನ್ಯಾಯವಾಗಿ ನಮ್ ತಂಗಿ ಬಾಳ ಹಾಳು ಮಾಡ್ಬಿಟ್ರಪ್ಪ. ಯಾಕ್ರಿ ಇಲ್ಲೇ ನಿಂತಿದ್ದೀರಾ? ಹೋಗ್ರಿ ಮನೆಯಿಂದ, ಹೋಗ್ರಿ. ಅಪ್ಪ, ಒಂದ್ ನಿಮಿಷ ಇದ್ರು ನಾನು ಇವ್ರನ್ನ ಬಿಡೋದಿಲ್ಲ. ನೋಡು, ಇನ್ನೊಂದು ಮಾತು ನಮ್ಮ ಅತ್ತೆ ಮಾವನ ಬಗ್ಗೆ ಆಡಿದ್ರೆ ಸರಿ ಇರೋದಿಲ್ಲ. ಇದರಲ್ಲಿ ನನ್ ತಪ್ಪಿದೆ. ಅವತ್ತೇ ನಮ್ಮ ಅತ್ತೆ ಮಾವ ಹೇಳಿದ್ರಣ, ಇಲ್ಲಿಂದ ಹೋಗ್ಬೇಡಮ್ಮ ಹೋಗ್ಬೇಡ ಅಂತ. ತವರಿಗೆ ಬಂದಿದ್ದು ನನ್ ತಪ್ಪು. ಮಾವ, ಅತ್ತೆ, ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ನನ್ನಿಂದಾಗಿ ನಿಮ್ಗೆ ಈ ರೀತಿ ಎಲ್ಲ ಅವಮಾನ ಆಗೋಯ್ತು. ಅಪ್ಪ, ನಾನು ಇನ್ನೊಂದು ಕ್ಷಣನೂ ಈ ಮನೇಲಿ ಇರೋದಿಲ್ಲ. ಬನ್ನಿ ಮಾವ, ಬನ್ನಿ ಅತ್ತೆ, ಹೋಗೋಣ. ಬನ್ರಿ. ನಮಸ್ಕಾರ. ನಾನ್ ಹೇಳಿದ ಹಾಗೆ ಮಾಡಿದ್ರೆ ನಿನ್ ಗಂಡ ಸರಿಗ್ ದಾರಿಗ್ ಬರ್ತಾನೆ. ಮಾಡ್ತೀಯ ತಾನೆ? ಒಳ್ಳೇದಾಗ್ಲಿ. ನೋಡಮ್ಮ, ನಾನ್ ಹೇಳಿದ್ದು ಸರಿಯಾಗಿ ಪಾಲಿಸಿ. ನೀವ್ ಹೇಳ್ದಾಗೆ ಮಾಡ್ತೀನಿ. ನನಗ್ ಸಕ್ಸಸ್ ಆಗ್ಲಿ ಅಂತ ಆಶೀರ್ವಾದ ಮಾಡಿ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡಿ ನೀವಿಬ್ರು ಅನ್ಯೋನ್ಯವಾಗಿರೋ ಹಾಗೆ ಮಾಡ್ಲಮ್ಮ. ಬಾ. ನೀನಾಕೆ ಬಂದೆ? ಏಯ್, ನಿನ್ನೆ ಕೇಳ್ತಿರೋದು. ಯಾರನ್ನ ಕೇಳಿಲಿಕ್ಕೆ ಬಂದೆ? ಏನ್ ಗುರಾಯ್ತಾ ಇದೀಯಾ? ಬೊಗಳೆ, ಯಾರನ್ನ ಕೇಳಿ ಬಂದೆ? ನನ್ನ ಮನೆಗೆ ನಾನ್ ಬರೋಕೆ ಯಾರ ಅಪ್ಪನೇನೂ ಬೇಕಾಗಿಲ್ಲ. ಓಹೋ, ಗಿಣಿಗ್ ಮಾತೇ ಬರಲ್ಲ ಅನ್ಕೊಂಡಿದ್ದೆ. ಚೆನ್ನಾಗೇ ಮಾತಾಡ್ತಾ ಇದೆ. ಅದನ್ನೆಲ್ಲ ಕೂತು ನಿಧಾನವಾಗಿ ಮಾತಾಡೋಣ. ಮೊದಲು ಕೈಕಾಲು ತೊಳ್ಕೊಂಡ್ ಬನ್ನಿ, ಊಟ ಮಾಡೋಣ. ನಂದಾಗ್ಲೇ ಮೃಷ್ಟಾನ್ನ ಭೋಜನ ಆಗಿದೆ.
ನೀನ್ ಮಾಡೋ ಅಡ್ಗೆ ನನಗ್ ಬೇಡ. ಸರಿ, ಹೋಗಿ ಅದನ್ನೇ ತಿನ್ಕೊಂಡ್ ಬನ್ನಿ ಇನ್ನೊಂದ್ಸರ್ತಿ. ಇದೇನಿದು ವಿಚಿತ್ರವಾಗಿದೆಯಲ್ಲ? ಒಂದ್ ಮಾತು ಆಡದೆ ಇದ್ದವಳು, ಕತ್ತೆತ್ತಿ ನಾನು ನೋಡೋಕ್ಕೂ ಭಯ ಪಡ್ತಿದ್ದವಳು ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂದ್ರೆ ಏನೋ ಕಾರಣ ಇರಬೇಕು. ಹಿಂದೆ ಯಾರಿರ್ಬಹುದು? ಗುರ್ರಾಯ್ಸ್ ನೋಡೋದು ಅಲ್ಲದೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾಳಲ್ಲ, ಇವಳನ್ನ ಯಾರು ಕರ್ಕೊಂಡ್ಬಂದ್ರು ಇಲ್ಲಿಗೆ? ಒಂದು ಗೊತ್ತಾಗ್ತಿಲ್ಲ. ಮಮ್ಮಿ, ಡ್ಯಾಡಿ, ಏನ್ ಜನ, ಏನ್ ನಡೀತಾ ಇದೆ ಇಲ್ಲಿ? ಮಮ್ಮಿ, ಡ್ಯಾಡಿ, ಮಮ್ಮಿ, ಡ್ಯಾಡಿ. ಏಯ್, ಮಮ್ಮಿ ಡ್ಯಾಡಿ ಅಲ್ಲೇ? ತೀರ್ಥಯಾತ್ರೆಗೆ ಹೋಗಿದ್ದಾರೆ. ತೀರ್ಥಯಾತ್ರನ? ಯಾವಾಗ ಬರ್ತಾರೆ? ಯಾವಾಗ ಬರ್ತಾರೆ ಹೇಳೆ? ನನ್ನನ್ನು ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. ನಿನ್ನ ಕೇಳಿದ್ರೆ ಏನು ಪ್ರಯೋಜನ ಇಲ್ವಾ? ನಿನಗೆ ಪಗುರು ಜಾಸ್ತಿ ಆಗಿದೆ ಕಣೆ. ನಿನಗೆ ಮಾಡ್ತೀನಿ. ನೋಡ್ದೆ ಹೇಳ, ಎಷ್ಟು ರಫಾಗಿ ಮಾತಾಡ್ತೀಯಾಳೆ ನೋಡೆ. ನಮ್ಮ ಅಪ್ಪ ಅಮ್ಮ ಇಲ್ಲಿಗೆ ಬರೋವರೆಗೂ ನಾನು ಈ ಮನೇಲಿ ಕಾಲಿಡಲ್ಲ. ನಿನ್ ಪಾಡ್ ನೀನ್ ನೋಡ್ಕೋ. ಲಕ್ಷ್ಮಿ, ಏ ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ. ಏನು? ಏನ್ ತಿಂಡಿ ಮಾಡಿದ್ಯಾ? ಅದನ್ನ ಹೇಳಿ ಏನ್ ಪ್ರಯೋಜನ? ಅಂದ್ರೆ ನಮ್ಮ ಅಪ್ಪ ಅಮ್ಮಂತರ ನೀನು ನನ್ನ ನಿಷ್ಪ್ರಯೋಜಕ, ಅಯೋಗ್ಯ, ನಾಲಾಯಕು ಅಂತ ಅಣಗಿಸ್ತಾ ಇದ್ದೇನೆ. ಯಾಕೆ ಸುಮ್ಸುಮ್ನೆ ಕೋಪ ಮಾಡ್ಕೋತೀರಿ? ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ಮುಟ್ ನೋಡ್ಕೊಂಡಂತೆ. ಈಗ ನಾನು ಅಂಥದ್ದು ಏನ್ ಹೇಳ್ಬಾರ್ದು ಹೇಳ್ದೆ? ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ಲಿಲ್ಲ ನೀನು. ಹೌದಾ? ನೀವೇನ್ ಪ್ರಶ್ನೆ ಕೇಳಿದ್ರಿ? ನಾನೇನು ಉತ್ತರ ಕೊಟ್ಟೆ? ನಿನಗ್ ಗೊತ್ತಿಲ್ವಾ? ನನಗ್ ನೆನಪಿಲ್ಲ. ನಾನು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಲ್ವಾ? ಹೌದು. ಏನೇ ಹೌದು? ನೋಡು, ನೀನೊಂಥರ ಟಾರ್ಚರ್ ಮಾಡ್ತಾ ಇದೀಯಾ. ಹಾಗಂತ ನಿಮ್ ಮನಸ್ಸಿಗನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅಂದ್ರೆ ನೋಡಿ, ನೀವು ಮನೆಯಿಂದ ಹೊರಗಡೆ ಹೋದ್ಮೇಲೆ ಗೂಂಡ ಆಗಿರಿ ಅಥವಾ ಗೂಂಡ್ರ ಗವಿ ಆಗಿರಿ, ಮನೆಗೆ ಬಂದ್ಮೇಲೆ ಮಾತ್ರ ನನಗ್ ತಕ್ಕ ಗಂಡನಾಗಿರ್ಬೇಕು. ನೀವು ಅಡ್ದಾರಿ ಹಿಡಿದಿದ್ದೀರಾ. ನೀವು ಆ ಸಹವಾಸ ಮಾಡಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಕೋಪ ಬರಬಹುದು. ನೀವು ತಿಂತಿರೋದು ಹೊಲಸು ಅಂತ ತಿನ್ನು ನಿಮ್ಗೆ ಗೊತ್ತಾಗ್ಬೇಕು ರೀ. ವಾಸನೆ ಕುಡಿದು ಇನ್ನೊಬ್ರೆ ಹೇಳ್ಬಾರ್ದು. ಅದಕ್ಕೆ ನಾನು ಕಂಡ್ರು ಕುರುಡಿ ಆಗಿರೋದು, ಮಾತು ಬಂದ್ರು ಮೂಕಿ ಆಗಿರೋದು. ನೀವೆಲ್ಲಿಗಾದ್ರೂ ಹೋಗಿ, ಯಾರ ಜೊತೆನಾದ್ರೂ ಇರಿ, ಏನಾದ್ರೂ ಮಾಡಿ, ಆದ್ರೆ ನನ್ನ ಪಾಲಿಗೆ ನೀವು ನನ್ನವರಾಗಿರಿ. ಬನ್ನಿ, ಟಿಫನ್ ಮಾಡಿ. ಏಯ್, ನಿನ್ ಟಿಫನ್ ಯಾವನ್ಗೆ ಬೇಕು? ನನ್ಗೆ ಬುದ್ಧಿ ಹೇಳ್ತೀಯಾ? ಹೊಲಿಸ್ತೀನು ಅಂತೀಯಾ?
ಏನ್ ಮಾಡ್ತಾ ಇದ್ದೀರಾ? ಕುಡ್ದು ಬಂದಿದ್ದೀರಾ ನೀವು? ಹೌದು, ಕುಡಿದು ಬಂದಿದ್ದೀನಿ. ನಿನ್ಗೆ ಹಾಗೆ? ನೋಡಿ, ಕುಡ್ದು ಬಂದು ನನ್ನ ಮೈ ಮುಟ್ಬೇಡಿ. ಏಯ್, ನಿನ್ ಮೈ ಮುಟ್ತಾ ಇನ್ಯಾರು ಮೈ ಮುಟ್ಲೆ? ನೀ ನನ್ನ ಹೆಂಡ್ತಿ ಕಣೆ. ಮತ್ತೆ ಏನಕ್ಕೆ ಬರಕ್ ಹೋದೆ ಈ ಮನೆಗೆ? ಏಯ್, ರೀ, ಏನ್ರಿ? ಬಿಡಿ. ಅಯ್ಯೋ, ಸುಮ್ನಿರೆ. ಬಿಡಿ ನನ್ನ. ಛೀ, ಛೀ. ತಿನ್ನಿ. ಅದು ನನಗೆ ಗೊತ್ತು, ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಯಾಕೆ? ನಿನ್ನೆ ರಾತ್ರಿ ನಾನು ತಪ್ಪು ಮಾಡ್ಬಿಟ್ಟೆ ಅಲ್ವಾ? ಹಾಗೇನಿಲ್ವಲ್ಲ. ನಿಮ್ಮ ಅಧಿಕಾರನ ನೀವು ಚಲಾಯಿಸಿದ್ರಿ, ಆದ್ರೆ ರೀತಿ ಮಾತ್ರ ಸರಿ ಇರಲಿಲ್ಲ. ನಿನಗೆ ನನ್ನ ಮೇಲೆ ಕೋಪನೇ ಬರ್ಲಿಲ್ವಾ? ಪ್ರಯೋಜನ ಏನು? ನನ್ನ ಬಗ್ಗೆ ನಿನಗೆಲ್ಲ ಗೊತ್ತಿದ್ದು ನಿನಗೆ ಅಸಹ್ಯ ಅನಿಸ್ಲಿಲ್ವಾ? ನನ್ ಕೊಂದಾಕ್ಬಿಡ್ಬೇಕು ಅನಿಸ್ಲಿಲ್ವಾ? ಹಣೆ ಬರಹಕ್ಕೆ ಹೊಣೆ ಯಾರು? ನೋಡು, ನೀ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ಯಾ. ಆ ತಾಳ್ಮೆ ನನಗೆ ಮಿತಿ ಮೀರಿದೆ. ನನ್ನ ಮಾತಿನಿಂದ ಕೊಲ್ಬೇಡ್ವೆ. ಮನುಷ್ಯನಿಗೆ ಮಾತಿನ ಪೆಟ್ಟು, ದನಕ್ಕೆ ದೊಣ್ಣೆ ಪೆಟ್ಟು. ಅಲ್ಲರಿ, ಮಾತಿನಲ್ಲೇ ಗೊತ್ತಿದ್ಯಾ ಅಂತ ನನಗೆ ಹೇಳ್ತಿದ್ದೀರಲ್ಲ, ನಿಮ್ಮನ್ನ ನೀವೇ ಕೊಂದುಕೊಳ್ತಾ ಇದ್ದೀರಾ. ನೋಡಿ, ಒಂದು 10 ನಿಮಿಷ ಕೂತು ಯೋಚನೆ ಮಾಡಿ, ಯಾವುದು ತಪ್ಪು ಯಾವುದು ಸರಿ ಅಂತ. ಆಗ ನಿಮ್ಗೆ ತಿಳಿಯುತ್ತೆ. ಮನುಷ್ಯ ಆದಮೇಲೆ ತನ್ನ ತಪ್ಪನ್ನ ತಾನೇ ತಿದ್ಕೋಬೇಕು. ಆಗ ಅವನ ಮನುಷ್ಯ ಅಂತಾರೆ. ಇಲ್ದಿದ್ರೆ ಅವನ ಮನುಷ್ಯ ಕುಲಕ್ಕೆ ಯೋಗ್ಯ ಅನ್ನಿಸ್ಕೊಡೋದೇ ಇಲ್ಲ. ಅಯ್ಯೋ, ನನ್ನ ತಲೆ ಚಿಟ್ಟಿಡ್ತಾ ಇದೆ. ನಿನ್ ಮನುಷ್ಯಲು ಅಲ್ವೋ? ಅವರವರ ಭಾವಕ್ಕೆ ಅವ್ರು ಹೇಗೆ ಅನ್ಕೊಳ್ತಾರೋ ಹಾಗೆ ಕಾಣ್ತಾರೆ. ಕರುಣಾಳು ಶಂಕರನ ರೂಪ ಅಂತ ಹೇಳ್ತಾರೆ. ಕೆಲವ್ರ ಕಣ್ಣಿಗೆ ಕರಿ ಕಲ್ಲು, ಇನ್ನು ಕೆಲವರಿಗೆ ಶಿವಲಿಂಗ, ಮತ್ತೊಬ್ಬರಿಗೆ ಮೂರ್ತಿ ರೂಪ. ಎಲ್ಲ ಅವರವ್ರ ಯೋಗ್ಯತೆಗೆ ತಕ್ಕ ಹಾಗೆ. ನೀವು ಅಷ್ಟೇ, ನನ್ನ ಹೇಗ್ ಬೇಕಾದ್ರೂ ತಿಳ್ಕೋಬಹುದು. ನಿನ್ ಪ್ರಶ್ನೆಗೆ ಉತ್ತರ ಕೊಡೋ ಶಕ್ತಿ ನನಗಿಲ್ಲ. ನಿಮ್ಮನ್ನ ಸರಿದಾರಿಗೆ ತರೋ ಚೈತನ್ಯ ನನಗಿದೆ. ತಿಂಡಿ ತಿನ್ನಿ.
ತಗೊಳ್ಳಿ ನಿಮ್ಮ ಮೊಬೈಲ್. ರಿಂಗ್ ಆಗ್ತಾ ಇದೆ. ಗೊತ್ತು, ರಿಸೀವ್ ಮಾಡಿ. ಬೇಡ ಅನಿಸ್ತಾ ಇದೆ. ಯಾಕೆ? ಸುಮ್ಮನೆ ಇರೋದೇ ಒಳ್ಳೇದು ಅಂತ. ಯಾಕೆ? ಇಲ್ಲಿವರೆಗೂ ಕತ್ಲ ಲೋಕದಲ್ಲಿ ಮುಳುಗಿದ್ದು ನನಗೆ ಈಗ ತಾನೇ ಬೆಳಕಿನ ಹೊಂಗಿರಣ ನನ್ನ ಮೈ ಸೋಕಿದೆ. ಬೆಳಕಿನ ದಾರಿ ಮುದವಾಗಿದೆ. ಕತ್ಲಿಗಿಂತ ಬೆಳಕು ಸುಂದರವಾಗಿದೆ. ಬಾ ಕೂತ್ಕೋ. ಇಲ್ಲ ರೀ, ನನಗೊಳ್ಳೆ ಕೆಲಸ ಇದೆ. ತಗೊಳ್ಳಿ ನಿಮ್ಮ ಮೊಬೈಲ್. ಅಯ್ಯೋ, ಯಾಕೆ ಸಂಕೋಚ ಏನೇ? ನಾನು ನಿನ್ ಗಂಡ ಕಣೆ. ನನಗ್ ನೀನು, ನಿನಗ್ ನಾನು. ಶಿಲ್ಪಾ, 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 ಶಿಲ್ಪಾ. ಶಿಲ್ಪಾ, ಏನ್ ಡಿಯರ್ 2-3 ದಿನದಿಂದ ಬರ್ಲೇ ಇಲ್ಲ. ಮುಟ್ಬೇಡ ನನ್ನ. ಯಾಕೆ? ಇಷ್ಟು ದಿವಸ ನಾನು ಮಾಡಬಾರ್ದು ತಪ್ಪನೆಲ್ಲ ಮಾಡ್ಬಿಟ್ಟೆ. ಈಗ ನನ್ನ ಮದುವೆ ಆಗಿದ್ದೀನಿ. ನನ್ನ ನಂಬ್ಕೊಂಡು ಒಂದು ಹುಡುಗಿ ಬಂದಿದ್ದಾಳೆ. ಅವಳಿಗೆ ನಾನು ಮೋಸ ಮಾಡೋಕ್ಕಾಗಲ್ಲ. ಇಷ್ಟು ದಿವಸ ನನಗೇನೂ ಗೊತ್ತಿರಲಿಲ್ಲ. ನೆನ್ನೆ ತಾನೇ ನನಗೆ ಅರಿವಾಯ್ತು. ನೋಡು, ಇಷ್ಟು ದಿನ ಮಾಡಿದ ತಪ್ಪನ ಮುಂದೆ ಮಾಡಬಾರ್ದು ಅಂತಿದ್ದೀನಿ. ನೀನು ಕೇಳಿದಿನೆಲ್ಲ ಕೊಡಿಸಿದ್ದೀನಿ. ಮುಂದೆ ಕೂಡ ನೀನು ಏನು ಬೇಕಾದ್ರೂ ಕೇಳು, ನಾನು ಕೊಡಿಸ್ತೀನಿ. ನನಗೆ ಎಷ್ಟೇ ಕಷ್ಟ ಆದರೂ ನಾನು ಕೊಡಿಸ್ತೀನಿ. ಆದರೆ ದಯವಿಟ್ಟು ನಮ್ಮ ರಿಲೇಶನ್ಶಿಪ್ ಮಾತ್ರ ಬೇಡ. ಅದಕ್ಕೋಸ್ಕರ ನಾನು ನಿನ್ನ ಕೇಳ್ಕೊತೀನಿ. ನೋಡು, ಇದು ನಿನ್ನ ಕೈಯಲ್ಲ, ಕಾಲು ಅಂತ ತಿಳ್ಕೊತೀನಿ. ದಯವಿಟ್ಟು ನನ್ನ ಮರ್ತ್ಬಿಡು ಪ್ಲೀಸ್. ನನ್ನ ಮರ್ತ್ಬಿಡು ಪ್ಲೀಸ್. ಈ ಗಂಡಸುಗಳೆಲ್ಲ ಊಸರು ಬಳ್ಳಿಗಳ ತರ ಅಲ್ಲ ರೀ. ನಿಮಗೆ ಮದುವೆ ಆಗಿ 15 ದಿನ ಕೂಡ ಆಗಿಲ್ಲ. ಆದ್ರೆ ನೀವು ನನಗ್ ಪರಿಚಯ ಆಗಿ 2-3 ವರ್ಷ ಆಯ್ತು. ಈಗ ಬಂದಿರೋಳು ನನಗಿಂತ ಹೆಚ್ಚಾಗ್ಬಿಡ್ಲಾ? ನಿಮಗ್ ಮದುವೆ ಮುಂಚೆನೂ ಕೇಳ್ದೆ ಅವಳನ್ ಮದ್ವೆ ಆಗ್ಬೇಡಿ ಅಂತ. ಆದ್ರೆ ನೀವು ಅವಳನ್ ಮದ್ವೆ ಆಗ್ತಿರೋದು ನಮ್ಮ ಅಪ್ಪ ಅಮ್ಮನ ಸಂತೋಷಕ್ಕೋಸ್ಕರ. ಅವಳ ಮನೆ ಸೊಸೆಯಾಗಿರ್ತಾಳೆ. ಯಾವಾಗ್ಲೂ ನೀನೇ ನನ್ನ ಹೆಂಡತಿ ಅಂತ ಹೇಳಿದ್ರಿ. ಆದ್ರೆ ನೀವು ನಿಮ್ ಒರಿಜಿನಲ್ ಬಣ್ಣ ತೋರಿಸ್ಬಿಟ್ರಿ. ಯಾಕ್ರಿ ಈ ತರ ಮಾಡ್ತೀರಾ? ಥೂ ನಿಮ್ಮ. ಶಿಲ್ಪ, ನಾನು ತೆಗಿರಿ ಕೈಲ. ಥೂ ನಿಮ್ಮ. ಅಲ್ಲ ರೀ, ಈ ಶಿಲ್ಪಂದು ಬರೀ ಒಂದ್ ಮುಖ ನೋಡಿದಿರಾ, ಇನ್ನೊಂದ್ ಮುಖ ನೋಡಿಲ್ಲ ನೀವು. ದಿನ ನೀವಿಲ್ಲಿಗೆ ಈ ಮನೆಗ್ ಬರ್ಬೇಕು. ಒಂದಿನ ಮಿಸ್ ಆದ್ರೂ ನಾನ್ ನಿಮ್ ಮನೆಗ್ ಬಂದ್ಬಿಡ್ತೀನಿ. ಆಮೇಲೆ ನಿನ್ ಕತೆನೆ ಬೇರೆ ಆಗುತ್ತೆ. ಏನೇ ಸದ್ರ ಕೊಟ್ರೆ ನಿಂಗೆ ಜಾಸ್ತಿ ಆಯ್ತು. ನಮ್ಮನೆಗ್ ಬರ್ತೀಯಾ? ನೋಡ, ಸಿಗದಾಕ್ಬಿಡ್ತೀನಿ. ನನಗೆ ಇನ್ನೊಂದು ಮುಖ ಗೊತ್ತಿಲ್ಲ ನಿನಗೆ. ನಾನ್ ಮನಸ್ಸು ಮಾಡಿದ್ರೆ ನಿನ್ನ ಈ ಊರಿಂದ ಅಲ್ಲ, ಈ ಪ್ರಪಂಚನ ಬಿಟ್ಟು ಕಳಿಸ್ಬಿಡ್ತೀನಿ. ಮರ್ಯಾದಾಗಿ ಹೇಳ್ತಿದ್ದೀನಿ, ಕೂತ್ಕೊಂಡು ಯೋಚನೆ ಮಾಡು. ಇಲ್ಲ ಅಂದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಮಸ್ಕಾರ ಮೇಡಮ್. ನಮಸ್ತೆ. ರಾಜ ಇದಾನಾ? ಹಾ, ಇದಾರೆ. ಬನ್ನಿ, ಕೂತ್ಕೋ ಬನ್ನಿ. ಹಾಯ್ ಪ್ರೇಮ್. ಏನ್ ರಾಜ, ಚೆನ್ನಾಗಿದ್ಯಾನಾ? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ಗಳೆಲ್ಲ ಹೇಗಿದಾರೋ? ಎಲ್ರೂ ಚೆನ್ನಾಗಿದಾರ ಕಣೋ. ನೀನೇ ನಮ್ಮನ್ನು ಮರ್ತು ಬಿಟ್ಟಿದೀಯಾ. ಲಕ್ಷ್ಮಿ. ಹಾ, ತರ್ತೀನಿ. ರಾಜ, ನಾವೆಲ್ಲರೂ ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೀವಿ. ಮೊದ್ಲಾದ್ರೆ ನೀನು ದಿನ ಸಿಗ್ತಾ ಇದ್ದೆ, ಆದ್ರೆ ಇತ್ತೀಚೆಗೆ. ಹೌದು ಕಣ, ನನಗೆ ಈಗ ಯಾವುದ್ರ ಬಗ್ಗೆನೂ
ಆಸಕ್ತಿನೇ ಇಲ್ಲ. ನನ್ನ ಜೀವನದಲ್ಲಿ ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ ನನಗೀಗ ಅರಿವಾಗ್ತಾ ಇದೆ. ಅಪ್ಪ ಅಮ್ಮ ಹೇಳಿದ ಮಾತುಗಳು ಸತ್ಯ ಅನ್ನೋದು ನನಗೀಗ ಗೊತ್ತಾಗ್ತಾ ಇದೆ. ಯಾವ ನನ್ನ ಮನೆನ ನಾನು ನೋಡಿ ನರ್ಕ ಅಂತಿದ್ನೋ ಆ ಮನೆ ಈಗ ನನ್ನ ಪಾಲ್ಗೆ ಆ ಮನೆ ನನಗೆ ಸ್ವರ್ಗ ಅನಿಸ್ತಾ ಇದೆ. ಆ ಲಕ್ಷ್ಮಿ ಮುಖ ನೋಡಿ ಅನಿಷ್ಟ ದರಿದ್ರ ಅಂತ ಇದ್ನೋ ಅವಳೇ ಈಗ ನನ್ನ ಪಾಲ್ಗೆ ದೇವತೆ. ಈ ಮನೆನೇ ನಂಗೆ ಸ್ವರ್ಗ. ಈಗ ಆರಾಮಾಗಿ ಈ ಸ್ವರ್ಗದಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದೀನಿ. ಏನೋ ಸ್ವರ್ಗ ನರ್ಕ ಅಂದ ಹಾಗಿತ್ತು. ಥ್ಯಾಂಕ್ ಯು. ಅದೆಲ್ಲ ಏನಿಲ್ಲ. ಅದಕ್ಕೆ ಆ? ಅಂತೂ ಇಂತೂ ನಮ್ ರಾಜಂಗೆ ನೀವು ಮೂಗ್ದಾರ ಹಾಕ್ಬಿಟ್ರಿ. ಹಾಗೇನಿಲ್ಲ, ಅವ್ರ ಮನಸ್ಸೂನು ಕನ್ನಡಿ ಮೇಲೆ ಧೂಳ್ ಕೂತಿತ್ತು. ಒರ್ಸಿದ್ದೀನಿ ಅಷ್ಟೇ. ಅಂತೂ ಒಬ್ರಿಗೊಬ್ರು ಬಿಟ್ಕೊಡಲ್ಲ ಬಿಡಿ. ಹೌದು, ಏನೋ ಬಂದ್ ವಿಷಯ. ಅದು ಯಾಕೋ ಹಿಂಜರಿತಾ ಇದೆಯಾ? ಅದೇನು ಅಂತ ಹೇಳೋ. ರಾಜ, ನನ್ ಮದ್ವೆ ಫಿಕ್ಸ್ ಆಯ್ತು. ಕಂಗ್ರಾಟ್ಸ್. Thank you. ಕಂಗ್ರಾಟ್ಸ್. ಥ್ಯಾಂಕ್ ಯು ಅತ್ಗೆ. ಏನೋ ಈ ವಿಷಯ ಹೇಳಕ್ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೆ. ಅತ್ಗೆ, ನಾಳೆ ಒಂದ್ ಸಣ್ಣ ಪಾರ್ಟಿ ಇಟ್ಕೊಂಡಿದ್ದೀನಿ. ದಯವಿಟ್ಟು ರಾಜನ್ ಕಳಿಸ್ಕೊಡಿ ಅತ್ಗೆ. ಸರಿ, ಹೋಗ್ಬಿಟ್ ಬನ್ನಿ. ಆದ್ರೆ ಲಿಮಿಟ್ ಅಲ್ಲಿ ಇರ್ಬೇಕು. ಬೇಗ ಮನೆಗೆ ಬಂದ್ಬಿಡ್ಬೇಕು. ಥ್ಯಾಂಕ್ ಯು ಅತ್ಗೆ. ಡಿಯರ್ ಫ್ರೆಂಡ್ಸ್, ನನ್ನ ಫ್ರೆಂಡ್ ಪ್ರೇಮ್ಗೆ ಪ್ರಿಯಾನ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಆದ್ರೆ ಅವನು ನಮ್ಮ ಯಾರನ್ನೂ ಎಂಗೇಜ್ಮೆಂಟ್ ಕರೀಲಿಲ್ಲ. ಎಲ್ಲಾ ಫ್ರೆಂಡ್ಸ್ ಬಲವಂತಕ್ಕೋಸ್ಕರ ಇವತ್ತು ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಂಡಿದ್ದಾನೆ. ಆದ್ರಿಂದ ಅವನು ಅವನ ಸಂಸಾರ 100 ಕಾಲ ಸುಖವಾಗಿ ಬಾಳ್ಲಿ ಅಂತ ನಾವೆಲ್ಲರೂ ಸೇರಿ ಹಾರೈಸೋಣ. ಓಕೆ ಪ್ರೇಮ್, ಒನ್ಸ್ ಅಗೇನ್ ಕಂಗ್ರಾಚ್ಯುಲೇಷನ್ಸ್. ಇದು ನನ್ನ ಪುಟ್ಟ ಕಾಣಿಕೆ. ಥ್ಯಾಂಕ್ ಯು ವೆರಿ ಮಚ್.
ಯಾಕಮ್ಮ ರಾಜ, ಏನಾಯ್ತು? ಯಾಕೋ ತಲೆ ಸುತ್ತಾ ಇದೆ ಕಣೋ, ಹೊಟ್ಟೆ ಎಲ್ಲ ಕಿವುಚಾಗ್ತಿದೆ, ಏನಂತ ಗೊತ್ತಿಲ್ಲ. ಬಾ. ರಾಜ ಏನಾಯ್ತು? ಬಾ ಡಾಕ್ಟರ್ ಹತ್ರ ಹೋಗೋಣ. ಏನ್ ಬೇಡ ಕಣ, ನಾನು ಮನೆಗೆ ಹೋಗ್ಬಿಡ್ತೀನಿ, ನಾಳೆ ಸಿಗ್ತೀನಿ. ಓಕೆ ಪ್ಲೀಸ್ ಅಮ್ಮ, ಸಾರಿ, ಯು ಕ್ಯಾರಿ ಆನ್. ಬಾಯ್, ಎಂಜಾಯ್, ಬಾಯ್. ರಾಜ ಊಟನಾರು ಮಾಡೋ. ಹಲೋ ಡಾರ್ಲಿಂಗ್, ನಾವು ಹಾಕಿದ ಪ್ಲಾನು ಸಕ್ಸಸ್. ರಾಜ ವಿಷ ಕುಡ್ದ. ಇನ್ನು 1 ಅವರಲ್ಲಿ ಅವನ ಜೀವ ಅವನ ದೇಹ ಬಿಟ್ಟು ಹಾರೋಗುತ್ತೆ. ನೋಡ್ದ್ಯಾ ಡಿಯರ್ ಹೇಗ್ ಮಾಡ್ದೆ ಅಂತ? ನೀನ್ ನನ್ನೋಳು. ಅಯ್ಯೋ, ಲಕ್ಷ್ಮಿ, ಏನಾಯ್ತ್ರಿ? ಯಾಕೇನಾಯ್ತು? ಯಾಕೋ ಒಂಥರ ಹೊಟ್ಟೆಲಿ ಹಿಂಸೆ ಆಗ್ತಿದೆ, ತಲೆ ಸುತ್ತಾ ಇದೆ. ಯಾಕೆ ಏನ್ ಕುಡಿದ್ರಿ ಅಲ್ಲಿ? ಏನಾಯ್ತ್ರಿ? ಏನು ಗೊತ್ತಾಗ್ತಿಲ್ಲ ಕಣ. ಅಯ್ಯೋರಮ್ಮ, ಲಕ್ಷ್ಮಿ, 1 ನಿಮಿಷ ಇರಿ, ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ಹೊಟ್ಟೆಲಿ ಹಿಂಸೆ ಆಗ್ತಿದೆ ಕಡೆ. ಹಲೋ ಹಲೋ ಡಾಕ್ಟರ್, ನಾನು ಶಂಕರಪ್ಪ ಅವ್ರ ಸೊಸೆ ಮಾತಾಡ್ತಿರೋದು. ಡಾಕ್ಟರ್, ನಮ್ಮ ಮನೆಯವ್ರು ಹೇಗೇಗೋ ಆಡ್ತಿದ್ದಾರೆ. ಅಯ್ಯೋ, ಪ್ಲೀಸ್ ಬೇಗ ಬನ್ನಿ ಡಾಕ್ಟರ್. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಇರಿ, ಯಾಕ್ರಿ? ಇದ್ದಡಿ, ಕೇಳಿ, ಬನ್ನಿ, ಬೆಳಿಗ್ಗೆ ಬನ್ರಿ. ಏನಾಗಲ್ಲ, ಬನ್ನಿ, ಡಾಕ್ಟರ್ ಬರ್ತಿದ್ದಾರೆ. ಏನೋ ನಾನು ನನ್ನ ಹೆಂಡತಿ ಮಾಡಿದ ಪ್ಲಾನ್ನಿಂದ ಎಲ್ಲ ಒಂದು ಸರಿ ದಾರಿಗೆ ಬಂತು. ಆ ಬಿನ್ನಾಣಿಗಿತ್ತಿ ಸವಾಸದಿಂದ ನನ್ನ ಮಗ ವಿಷ ಕುಡಿಯಂಗಾಯ್ತು. ಆದ್ರೆ ನನ್ನ ಸೊಸೆ ಯಮುನ್ ಜೊತೆ ಹೋರಾಡಿ ತನ್ನ ಗಂಡನ ಪ್ರಾಣನ ಉಳಿಸ್ಕೊಂಡ್ಲು. ನಿನ್ನಂತ ಸೊಸೆನ್ ಪಡೆಯೋದಿಕ್ಕೆ ನಾವು ಪುಣ್ಯ ಮಾಡಿದ್ವಮ್ಮ. ಅಯ್ಯಯ್ಯೋ, ನೀವ್ ಹಾಗೆಲ್ಲ ಮಾತಾಡಬಾರ್ದು ಮಾವ. ಅದ್ ನನ್ನ ಕರ್ತವ್ಯ, ನಾನ್ ಮಾಡಿದ್ದೀನಷ್ಟೇ. ಅವರು ಒಳ್ಳೆಯವರು, ಆದ್ರೆ ಯಾಕೆ ಹಾಗಾಗಿದ್ರು ಅಂತ ಗೊತ್ತಿಲ್ಲ. ಈಗ ನೋಡಿ, ಸರಿ ಹೋದ್ರು. ಅಬ್ಬಾ, ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ನನ್ನ ಮಗಳ ಮುಖದಲ್ಲಿ ನಗು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಅಳಿಯಾನು ನಗ್ತಿದ್ದಾರೆ. ಇಂಥ ಮನೆಗೆ ನನ್ನ ಮಗಳನ್ನ ಕೊಟ್ಟನಲ್ಲ ಅಂತ ತುಂಬಾ ಆನಂದ ಆಗ್ತಾ ಇದೆ. ನನಗೆ ನನ್ನ ಮಗಳು ವಾಪಸ್ ಮನೆಗೆ ಬಂದಾಗ ತುಂಬಾ ಭಯ ಆಗಿತ್ತು. ಈಗ ಮನಸ್ಸು ಹಗುರ ಆಯ್ತು. ಬಾವ, ನಾನು ನಿನ್ನ ತುಂಬಾ ಬೈದ್ಬಿಟ್ಟೆ. ನನಗೆ ನನ್ನ ತಂಗಿ ಮೇಲಿರೋ ಹೆಚ್ಚು ಪ್ರೀತಿಯಿಂದ ನನ್ನ ಮನುಷ್ಯತ್ವನೇ ಕಳ್ಕೊಂಡು ಮೃಗ ಆಗ್ಬಿಟ್ಟಿದೆ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಬಾವ. ನಿಮ್ ಪರಿಸ್ಥಿತಿಲಿ ಬೇರೆ ಯಾರೇ ಇದ್ದಿದ್ರು ನನ್ ಕೊಂದಾಕ್ಬಿಡೋರು. ಆದ್ರೆ ನೀವು ಗ್ರೇಟ್. ಬಿಡಿ, ಈಗ ಅದೆಲ್ಲ ಯಾಕೆ? ಮಾತಾಡಿದ್ದನ್ನೇ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಹೀಗೆಲ್ಲ ಒಳ್ಳೇದಾಯ್ತಲ್ಲ, ಈ ಖುಷಿಲಿ ನನ್ನ ಒಳ್ಳೆ ಹಬ್ಬದ ಅಡಿಗೆ ಮಾಡ್ತೀನಿ. ಇದೇ ರೀತಿ ಸಂಬಂಧಗಳು ಸಂತೋಷವಾಗಿ ಬೆಳಿಬೇಕು, ಸಂಬಂಧಗಳಲ್ಲಿ ಸಿರಿ ಕಾಣ್ಬೇಕು. ಅದೇ ನಮಗೆ ಸಂತೋಷ. ಅಮ್ಮ, ಏನಮ್ಮ? ನಂಗ್ ಸ್ವೀಟ್ ಅಲ್ಲಿ ರವೆ ಉಂಡೆ ಅಂದ್ರೆ ಪಂಚ ಪ್ರಾಣ. ಅದ್ ಮಾಡಿ ಅಮ್ಮ. ರವೆ ಉಂಡೆ ತಿಂದು 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 ಇನ್ನೂ ಗುಂಡುಗಾಗಿವಂತೆ. ನನ್ನ ಸೊಸೆಗೆ ಯಾವಾಗ್ಲೂ ತಿನ್ನೋದೇ ಚಿಂತೆ.